Hi children, welcome you all to this channel. Today is our first day crash course we are starting today of chemical reactions and equations and acids, bases and salts na day 1 crash course ಇವತ್ತು ನಾವು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಈ ಒಂದು ಡೇ 1 ಕ್ರಾಶ್ ಕೋರ್ಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಫಸ್ಟ್ ಆಫ್ ಆಲ್ ಈ ಒಂದು ಕ್ರಾಶ್ ಕೋರ್ಸಲ್ಲಿ ನಾವು ಏನೇನು ಮಾಡ್ತೀವಿ ಅಂತ ಹೇಳೋದಾದರೆ ನಾವು ಫಸ್ಟ್ ರನ್ನಿಂಗ್ ನೋಟ್ಸ್ ಅಂತ ಅಂದರೆ ನಾವು ಏನು ನಮ್ಮ ಪ್ರೀವಿಯಸ್ ಕ್ಲಾಸಸ್ ಕೆಮಿಕಲ್ ರಿಯಾಕ್ಷನ್ಸ್ ಅದರಲ್ಲಿ ಏನೇನು ಲರ್ನ್ ಮಾಡಿದ್ದೀವಿ ಅದರಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸನ್ನು ಲರ್ನ್ ಮಾಡ್ತೀವಿ, ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಲರ್ನ್ ಮಾಡ್ತೀವಿ, ಆ್ಯಕ್ಟಿವಿಟಿ ಬೇಸ್ಡ್ ಕ್ವೆಶನ್ಸನ್ನು ಲರ್ನ್ ಮಾಡ್ತೀವಿ ಮತ್ತು ಇಂಪಾರ್ಟೆಂಟ್ ಟರ್ಮ್ಸನ್ನು ಲರ್ನ್ ಮಾಡ್ತೀವಿ. ಆಫ್ಟರ್ ದಟ್ ಇಂಪಾರ್ಟೆಂಟ್ ಟರ್ಮ್ಸ್ ಆದಮೇಲೆ MCQಸನ್ನು ಲರ್ನ್ ಮಾಡ್ತೀವಿ. MCQ ಆದ ನಂತರ ನಾವು ಒಂದಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ಗಳ ಬಗ್ಗೆ ಲರ್ನ್ ಮಾಡ್ತೀವಿ. ಆಫ್ಟರ್ ದ್ಯಾಟ್ ನಾವು ಕ್ವಿಝನ್ನು ಮಾಡ್ತೀವಿ. ಈ ಒಂದು ಚಾನೆಲಲ್ಲಿ ನಾವು ಇದಿಷ್ಟು ಕಂಪ್ಲೀಟ್ ಮಾಡ್ತಾ ಇರ್ತೀವಿ ಅಂತ ಅಂದರೆ ಫ್ರಮ್ ಕೆಮಿಕಲ್ ರಿಯಾಕ್ಷನ್ಸ್ ಅಪ್ ಟು ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ವಿ ಕಂಪ್ಲೀಟಿಂಗ್ ಅವರ್ ಕ್ರಾಶ್ ಕೋರ್ಸ್ within 25 days plan. Let's start our 25 days plan in one day. First day of 25 days plan. Let's welcome you all to this channel. First of all, when we consider a reaction, when we consider one reaction, C plus O2 gives CO2. It is one of the reaction. Carbon plus oxygen, 2 times of oxygen that combine to form CO2. Okay, H plus O2 gives H2O. This is ಇಲ್ಲಿ ಒಂದು ನಾವು 5 changes in a chemical reaction. We are observing 5 changes. In that 5 changes, any one changes that occur in one reaction. First of all, coming to the chemical reaction, when we consider a reaction is a communicating method of a chemicals. We consider C plus O2, these are other ಅಂತಂದರೆ ಇದೇ ಬೇರೆ ಬಟ್ ದಟ್ ಕಂಬೈನ್ ಟು ಕಮ್ಯುನಿಕೇಟ್ ಮಾಡ್ತಾ ಇದ್ದಾವೆ. ಇದು ಬೇರೆ ಅಂತಂದರೆ ಇದೊಂದು ಮನೆಯವರು ಆಗಿರ್ತಾರೆ ಅಂತಂದರೆ ನಿಮಗೆ ಅರ್ಥ ಆಗೋ ಹಾಗೆ ಹೇಳ್ಬೇಕಂದ್ರೆ ನಾನು ಇಂಗ್ಲೀಷಲ್ಲಿ ಹೇಳಿದೆ, ನಿಮ್ಗೆ ಕನ್ನಡದಲ್ಲಿ ಅರ್ಥ ಆಗೋ ಹಾಗೆ ರೀತಿ ಹೇಳಬೇಕು ಅಂತ ಅಂದರೆ ಇದು ಒಬ್ಬರು ಇವರೊಬ್ಬರು ಅಂತಂದರೆ ಇವರು ನೈಬರ್ ಅಂತಂದರೆ ಇದು ಬಾಡಿಗೆ ಮನೇಲಿ ಯಾರೋ ಒಬ್ಬರು ಬಂದಿದ್ದಾರೆ ಅಂತಂದರೆ O2 ಬಂದಿದ್ದಾರೆ, ಇವರು ಸ್ವಂತ ಮನೇಲಿ C ಇದ್ದಾರೆ, ಇವರಿಬ್ಬರು ಗೊತ್ತಿಲ್ಲ ಅಂತಂದರೆ ಇವ್ರು ಯಾರೋ ಅಂತ ಆಮೇಲೆ ಎಷ್ಟೋ ದಿವಸಗಳ ನಂತರ ಫ್ರೆಂಡ್ಸ್ ಆಗ್ತಾರೆ ಅಂತಂದರೆ ದಟ್ ಈಸ್ ದ ಕಮ್ಯುನಿಕೇಟಿಂಗ್ ಅಂತಂದರೆ ಫ್ರೆಂಡ್ಸ್ ಆದಮೇಲೆ ಕಮ್ಯುನಿಕೇಟ್ ಮಾಡ್ತಾ ಇರ್ತಾರೆ ಡೈಲಿ. ಓಕೆನಾ, ಅದೇ ಇಲ್ಲಿ ಹೇಳ್ತಿರೋದು. ದಟ್ ಈಸ್ ದ ವೆನ್ ವಿ ಕನ್ಸಿಡರ್ ಎ ರಿಯಾಕ್ಷನ್ ದಟ್ ಈಸ್ ದ ಕಮ್ಯುನಿಕೇಟಿಂಗ್ ವೇ ಆಫ್ ಕೆಮಿಕಲ್ಸ್. ರಿಯಾಕ್ಷನ್ ಆಗಬೇಕಾದ್ರೆ ಅಲ್ಲಿ ಬೇರೆ ಒಂದು ಕೆಮಿಕಲ್ ಈಗ ಇದು ಒಂದು ಎಲಿಮೆಂಟ್ಸನ್ನು ತಗೊಂಡ್ರೆ ಆ ಎಲಿಮೆಂಟ್ಸ್ ಬೇರೆ ಒಂದು ಎಲಿಮೆಂಟ್ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ ಅನ್ನೋದೇ ನಾವು ಹೇಳಿರೋವಂಥ ಅರ್ಥ. ಓಕೆನಾ, ನಾವು ಒಂದು ಕೆಮಿಕಲ್ ರಿಯಾಕ್ಷನ್ ಅಂತ ತಗೊಂಡ್ರೆ ಅಟ್ಲೀಸ್ಟ್ ಒಂದಾದರೂ ಒಂದು ಚೇಂಜಸ್ ಅಕ್ಕರ್ ಆಗುತ್ತೆ. ಒಂದು ಕಲರ್ ಚೇಂಜ್ ಆಗಬಹುದು, ಮತ್ತು ಸ್ಟೇಟ್ ಚೇಂಜ್ ಆಗಬಹುದು, ಈ ಎವ್ಯಾಲ್ಯೂಷನ್ ಆಫ್ ಗ್ಯಾಸಸ್ ಆಗಬಹುದು, ಟೆಂಪರೇಚರ್ ಚೇಂಜ್ ಆಗಬಹುದು, ಪ್ರೆಸಿಪಿಟೇಟ್ ಫಾರ್ಮ್ ಆಗಬಹುದು. ಓಕೆನಾ, ನಾವು 5 ಚೇಂಜಸ್ ಯಾವ್ಯಾವು ಅಂತ ಕೇಳಬಹುದು. ಸ್ಟೇಟ್ ಚೇಂಜ್ ಆಗಬಹುದು, ಕಲರ್ ಚೇಂಜ್ ಆಗಬಹುದು, ಎವಲ್ಯೂಷನ್ ಆಫ್ ಗ್ಯಾಸ್ ಅಂತ ಗ್ಯಾಸ್ ಎವಾಲ್ವ್ ಆಗಬಹುದು, ಟೆಂಪರೇಚರ್ ಚೇಂಜ್ ಆಗ್ಬೋದು, ಪ್ರೆಸಿಪಿಟೇಟ್ ಅಂತ ಅಂದರೆ PPT ಫಾರ್ಮ್ ಆಗಬಹುದು. ಇಷ್ಟು ನಾವು ಚೇಂಜಸ್ ಇನ್ ಅ ಕೆಮಿಕಲ್ ರಿಯಾಕ್ಷನ್ಸ್ ನೋಡ್ತೀವಿ. ಓಕೆನಾ, ಫಸ್ಟ್ ಆಫ್ ಆಲ್ ಕಮಿಂಗ್ ಟು ದ ಕೆಮಿಕಲ್ ಈಕ್ವೇಷನ್ ಅಂತ ಬಂದರೆ chemical equation is the symbolic representation of a chemical reaction in the form of chemical formulae. In the form of chemical formulae, chemical reaction symbolically ಆಗಿ ನಾವು ರೆಪ್ರೆಸೆಂಟೇಟ್ ಮಾಡ್ತೀವಿ ಆಫ್ ಎ ಕೆಮಿಕಲ್ ರಿಯಾಕ್ಷನ್ಸ್ ಮಾಡಬೇಕು ಅಂತಂದರೆ ಫಾರ್ ಎಕ್ಸಾಂಪಲ್
ಹೈಡ್ರೋಜನನ್ನು ತಗೊಂಡ್ರೆ ನಾವು ರಿಯಾಕ್ಷನ್ಗೆ ಹೈಡ್ರೋಜನ್ ಅಂತಲೇ ಬರೆಯೋದಕ್ಕಾಗೋಲ್ಲ, ಅದಕ್ಕೆ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಹೆಚ್ ಅಂತ ಹೇಳಿ ಕೊಟ್ಟಿರ್ತಾರೆ. ಅದನ್ನು ನಾವು ರೆಪ್ರೆಸೆಂಟನ್ನು ಮಾಡಬೇಕಾಗತ್ತೆ. ಮತ್ತು ಸೈನ್ಸ್, ಅದಕ್ಕೆ ಸೈನ್ಸ್ ಇರುತ್ತೆ, ಸಿಂಬಲ್ಸ್ ಇರುತ್ತೆ, ಡೈರೆಕ್ಷನ್ಸ್ ಕೂಡ ಇರುತ್ತೆ ಫಾರ್ ಎ ಕೆಮಿಕಲ್ ರಿಯಾಕ್ಷನ್. ಆ ಒಂದು ರಿಯಾಕ್ಟೆಂಟ್ ಎಂಟಿಟೀಸನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ರಿಯಾಕ್ಟೆಂಟ್ ಅಂತ ಹೇಳಿ ಕರಿತೀವಿ, ರೈಟ್ ಹ್ಯಾಂಡ್ ಸೈಡ್ ಪ್ರಾಡಕ್ಟ್ ಅಂತ ಹೇಳಿ ಕರಿತೀವಿ. ಈಗ ಹೇಳಬೇಕಾದ್ರೆ ನಾನು ಬೆಸ್ಟ್ ಎಕ್ಸಾಂಪಲ್ C+O2 CO2 ಆಗುತ್ತೆ, ಹೌದಾ? ಈಗ ಇದು ಲೆಫ್ಟ್ ಹ್ಯಾಂಡ್ ಸೈಡ್, ಇದನ್ನು ನಾವು ರಿಯಾಕ್ಟೆಂಟ್ ಅಂತ ಹೇಳಿ ಕರಿತೀವಿ. ಇದನ್ನು ನಾವು ರಿಯಾಕ್ಟೆಂಟ್ ಅಂತ ಹೇಳಿ ಕರಿತೀವಿ. ಇದು ರೈಟ್ ಹ್ಯಾಂಡ್ ಸೈಡ್, ಇದನ್ನು ನಾವು ಪ್ರಾಡಕ್ಟ್ ಅಂತ ಹೇಳಿ ಕರಿತೀವಿ. ಇಟ್ ಈಸ್ ಅ ಪಾರ್ಟ್ ಆಫ್ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ದಿಸ್ ಇಸ್ ಅ ಕಂಬೈನ್ಡ್ ಅಂತಲೇ ನಮಗೆ ವೆನ್ ವಿ ರಿಯಾಕ್ಟ್ ನಮಗೆ ಸಿಗುವಂಥ ಪ್ರಾಡಕ್ಟ್ ಅದು. ಓಕೆನಾ? ರೈಟ್ ಹ್ಯಾಂಡ್ ಸೈಡ್ ಇಸ್ ಅ ಪ್ರಾಡಕ್ಟ್, ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಅ ರಿಯಾಕ್ಟೆಂಟ್. ಆ್ಯಂಡ್ ನಾವು ಸ್ಕೆಲಿಟನ್ ಕೆಮಿಕಲ್ ಇಕ್ವೇಷನ್ ಅಂತ ಹೇಳಿ ಹೇಳ್ತೀವಿ. ಓಕೆನಾ? ಏನಂತ ಹೇಳ್ತೀವಿ ಅಂತ ಅಂದರೆ ಅದು ನಿಮಗೆ ಇದು ಗೊತ್ತಿರಬೇಕು. ಸ್ಕೆಲಿಟನ್ ಕೆಮಿಕಲ್ ಈಕ್ವೇಷನ್ ಅಂತ ಹೇಳಿ ತಗೊಳ್ಳೋಣ. ಫಸ್ಟ್ ಆಫ್ ಆಲ್ ಸ್ಕೆಲಿಟನ್ ಕೆಮಿಕಲ್ ಈಕ್ವೇಷನ್ಸ್ ಅಂತ ಅಂದರೆ ನಿಮಗೆ ಈಸಿಯಾಗಿ ಹೇಳಬೇಕು ಅಂತ ಅಂದರೆ ಸ್ಕೆಲಿಟನ್ ಕೆಮಿಕಲ್ ಈಕ್ವೇಷನ್ ಈಸ್ ನಥಿಂಗ್ ಬಟ್ LHS is not equal to RHS ಅಂತ ಹೇಳಿ. ಅಂತ ಅಂದರೆ ರಿಯಾಕ್ಟೆಂಟ್ ಇಸ್ ನಾಟ್ ಈಕ್ವಲ್ ಟು ಪ್ರಾಡಕ್ಟ್ ಅಂತ ಅರ್ಥ ಕೊಡುತ್ತೆ. ಫಸ್ಟ್ ಆಫ್ ಆಲ್ ಸ್ಕೆಲಿಟನ್ ಕೆಮಿಕಲ್ ಈಕ್ವೇಷನ್ ಅಂತ ಅಂದರೆ ನಮಗೆ ಹೇಗೆ ಗೊತ್ತಾಗುತ್ತೆ? ಸ್ಕೆಲಿಟನ್ ಕೆಮಿಕಲ್ ಈಕ್ವೇಷನ್ ಅಂತ ಅಂದರೆ LHS ಇಸ್ ನಾಟ್ ಈಕ್ವಲ್ ಟು RHS ಅಂತ ಅರ್ಥ. ಅಂತ ಅಂದರೆ ರಿಯಾಕ್ಟೆಂಟ್ ಏನಿರುತ್ತೆ, ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟ್ ಏನಾಗೋದಿಲ್ಲ, ಈಕ್ವಲ್ ಇರೋದಿಲ್ಲ ಅಂತ ಅರ್ಥ ಕೊಡುತ್ತೆ. ನಾವು ಸ್ಕೆಲಿಟನ್ ಕೆಮಿಕಲ್ ಈಕ್ವೇಷನ್ ಇದಾ ಅನ್ನೋದು ಯಾವ ಥರ ಕಂಡುಹಿಡಿತೀವಿ ಅಂತಂದರೆ ವೈಲ್ ಬ್ಯಾಲೆನ್ಸ್ ಮಾಡ್ತಾ ನಮಗೆ ಗೊತ್ತಾಗುತ್ತೆ. ಈಗ ನಾನು ನಿಮಗೆ ಒಂದು ಬ್ಯಾಲೆನ್ಸ್ ಈಸಿಯಾಗಿ ಹೇಳ್ಕೊಡ್ತೀನಿ. ಯಾವ ಥರ ಅಂತಂದರೆ ನಾನು ಯಾವುದೋ ಒಂದು ರಿಯಾಕ್ಷನನ್ನು ತಗೋತೀನಿ, ನಿಮಗೆ ಅರ್ಥ ಆಗೋ ರೀತಿ ಹೇಳಬೇಕು ಅಂತ ಅಂದರೆ ಸ್ಕೆಲಿಟನ್ ಅಂತ ಅಂದರೆ ನಿಮಗೆ ಆಗಲೇ ಗೊತ್ತಾಯಿತು. ಸ್ಕೆಲಿಟನ್ ಕೆಮಿಕಲ್ ಈಕ್ವೇಷನ್ ಅಂತಂದರೆ ಏನು ಅಂತ ಅಂದರೆ LHS ಈಸ್ ನಾಟ್ ಈಕ್ವಲ್ ಟು RHS ಅಂತ ಹೇಳಿದೆ. ಅದಕ್ಕೆ ಎಕ್ಸಾಂಪಲ್ ಕೊಡೋದ್ರ ಮುಖಾಂತರ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ಇನ್ನು ನೀವು ಎಕ್ಸಾಂಪಲ್ ವೆರಿ ಈಸಿ ಇದೆ, ತಗೊಳ್ಳೋಣ. ಯಾವ್ದು ತಗೊಳ್ಳೋಣ ಅಂತ ಅಂದರೆ Fe plus H2O gives Fe3O4 plus H2 ಅಂತ ತಗೊಳ್ಳೋಣ. ಈಗ ಇದನ್ನು ಬ್ಯಾಲೆನ್ಸ್ ಮಾಡೋದು ಯಾವ ಥರ ನೋಡಿ, ನಿಮಗೆ ಕಷ್ಟ ಆಗುತ್ತೆ ನೋಡಿ. ಇಲ್ಲಿ Fe ಎಷ್ಟಿದೆ, ಇಲ್ಲಿ Fe, ಈ ಥರ ಆರೋ ಮಾರ್ಕ್ ಹಾಕ್ಕೊಂಡು ಮಾಡೋದ್ರಿಂದ ಕಷ್ಟ ಅನ್ನಿಸ್ಬಹುದು. ನಾನು ನಿಮಗೆ ಈಸಿ ಮೆಥಡಲ್ಲಿ ಬ್ಯಾಲೆನ್ಸ್ ಮಾಡೋದನ್ನು ಹೇಳ್ಕೊಡ್ತೀನಿ, ಅದನ್ನೇ ಫಾಲೋ ಮಾಡಿ. ನಿಮ್ಮ ಎಕ್ಸಾಮಿನೇಷನ್ಸಲ್ಲಿ ಟೈಮ್ ಸೇವ್ ಆಗುತ್ತೆ ನೋಡಿ. ನೋಡಿ, ಫಸ್ಟ್ ಆಫ್ ಆಲ್ ನಮ್ಗೆ ಇಲ್ಲಿ ಏನೇನು ಎಲಿಮೆಂಟ್ಸ್ ಇದೆ ಅನ್ನೋದು ಬರ್ಕೋಬೇಕು. ಓಕೆನಾ? ಇಲ್ಲಿ ನೋಡಿ Fe ಇದೆಯಾ, F ಬರ್ಕೊಳ್ಳಿ, ಇನು ಬರ್ಕೊಳ್ಳಿ. ಇಲ್ಲಿ ಹೆಚ್ಚೆ ಬೇರೆ ಬರ್ಕೋಬೇಕು, ಓನೆ. ಇದು ಐರನ್, ಇದು ಹೈಡ್ರೋಜನ್, ಇದು ಆಕ್ಸಿಜನ್. ಇಲ್ಲೂ ಅಷ್ಟೇ ಐರನ್, ಹೈಡ್ರೋಜನ್, ಆಕ್ಸಿಜನ್ ಬರ್ಕೊಂಡ್ರಾ? ಇಲ್ಲೂ 6 ಮಾರ್ಕ್ಸನ್ನು ಹಾಕ್ಕೊಳ್ಳಿ. 6 ಮಾರ್ಕ್ಸ್ ಹಾಕ್ಕೊಳ್ಳೋದ್ರಿಂದ ನಮ್ಗೆ ಈಸಿ ಆಗುತ್ತೆ. ಮತ್ತು ಈಗ ಇಲ್ಲಿ Fe ಎಷ್ಟಿದೆ, 1. Fe ಎಷ್ಟಿದೆ, 1 ಬರ್ಕೋಬೇಕು. ಇಲ್ಲಿ H2O, H ಎಷ್ಟಿದೆ, 2. O ಎಷ್ಟಿದೆ, 1. ಅರ್ಥ ಆಯ್ತಾ? ಇಲ್ಲಿ Fe ಎಷ್ಟಿದೆ, ಇಲ್ಲಿ 3. O ಇದು H ಎಷ್ಟಿದೆ, 2. O ಎಷ್ಟಿದೆ, 4. ಈಗ Fe ಇಸ್ ಈಕ್ವಲ್ ಟು Fe ಇದೆಯಾ?
ಇಲ್ಲ, ಇದು 1 ಇದೆ, ಇಲ್ಲಿ 3 ಇದೆ. ಎರಡೂ 3 ಇರ್ತಿದ್ರೆ ಈಕ್ವಲ್ ಆಗೋದು. ಇಟ್ ಈಸ್ ನಾಟ್ ಈಕ್ವಲ್. ಹೌದಾ? ಹೆಚ್ಚು ಇಟು ಈಕ್ವಲ್ ಇದೆಯಾ? ಈಕ್ವಲ್ ಇದೆ. ಇದೆರಡು ಈಕ್ವಲ್ ಇದೆಯಾ? ಈಕ್ವಲ್ ಇಲ್ಲ. ಅಂತಂದರೆ ಇದನ್ನು ನಾವು ಸ್ಕೆಲಿಟನ್ ಈಕ್ವೇಷನ್ ಅಂತ ಹೇಳ್ತೀವಿ. ಇದು ಸ್ಕೆಲಿಟನ್ ಈಕ್ವೇಷನ್ ಅಲ್ಲ ಅಂತ ಹೇಳಬೇಕಾದ್ರೆ ಇದು ಎರಡೂ ಈಕ್ವಲ್ ಇರಬೇಕು. ಇದು 3, ಇದು 3, ಇದು 2, ಇದು 2, ಇದು 4, ಇದು 4. ಆ ಥರ ಇದ್ದರೆ ಇದನ್ನು ನಾವು ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಅಂತ ಹೇಳ್ತೀವಿ. ಎಲ್ಲ ಈಕ್ವಲ್ ಇದ್ರೆ ಅಂತಾನೆ ಇದು ಈಕ್ವಲ್, ಇದು ಈಕ್ವಲ್, ಇದು 2, ಇದು 2, ಇದು 3, ಇದು 3, ಇದು 4, ಇದು 4 ಅಂತಾನೆ ಅದನ್ನು ಬ್ಯಾಲೆನ್ಸ್ಡ್ ಹೇಳ್ತೀವಿ. ಯಾವ್ದ್ಯಾವ್ದು ಈಕ್ವಲ್ ಇಲ್ಲ ಅಂತಾನೆ, ಇದರಲ್ಲಿ ಒಂದು ಈಕ್ವಲ್ ಇಲ್ಲ ಅಂತಂದರು, ಒಂದು ಈಕ್ವಲ್ ಆಗಿದೆ ಅಂತ ಅಂದರು, ಇದು ಬ್ಯಾಲೆನ್ಸ್ ಆಗಿಲ್ಲ ಅಂತ ಅರ್ಥ. ಎಲ್ಲ ಈಕ್ವಲ್ ಇದೆ. ರೈಟ್ ಹ್ಯಾಂಡ್ ಸೈಡ್ ಏನು ನಂಬರ್ ಇದೆ, ಲೆಫ್ಟ್ ಹ್ಯಾಂಡ್ ಸೈಡು ಅದೇ ನಂಬರ್ ಇದೆ ಅಂತ ಅಂದರೆ ಅದು ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಅಂತ ಹೇಳಿ ಕರಿತೀವಿ ನಾವು. ಓಕೆನಾ? ಈಗ ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಷನ್ ಬಗ್ಗೆ ಓದ್ತಾ ಹೋಗೋಣ. ನಿಮಗೆ ಆಲ್ರೆಡಿ ಗೊತ್ತು. ಈಗ ನಾವು ಓದಿರುವಂತಹ ಸ್ಟೇಟ್ಮೆಂಟ್ನ ಪ್ರಕಾರ ಏನು ಗೊತ್ತಾಗಿದೆ ಅಂತ ಅಂದರೆ, ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಅಂತ ಅಂದರೆ ನಾವು ಸ್ಕೆಲಿಟನ್ ಕೆಮಿಕಲ್ ಈಕ್ವೇಷನ್ ಅಂತ ಅಂದರೆ LHS is not equal to RHS ಅಂತ ಗೊತ್ತು. ಅಂತಂದರೆ ದಿಸ್ ಈಸ್ ಫಾರ್ ಸ್ಕೆಲಿಟನ್ ಕೆಮಿಕಲ್ ಈಕ್ವೇಷನ್. ಫಾರ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ LHS is equal to RHS ಅಂತ ಹೇಳಿ ಕರಿತೀವಿ. ಅಂತ ಅಂದರೆ ರಿಯಾಕ್ಟೆಂಟ್ is equal to ಪ್ರಾಡಕ್ಟ್ ಅಂತ ಅಂದರೆ ಟೋಟಲ್ ನಂಬರ್ ಆಫ್ ದ ಆಟಮ್ಸ್ ಇನ್ LHS. LHS ಅಲ್ಲಿ ಎಷ್ಟು ನಂಬರ್ ಆಫ್ ಆಟಮ್ಸ್ ಇದೆ, RHS ಅಲ್ಲೂ ಅಷ್ಟೇ ಇದೆ. ಓಕೆನಾ? ಫಸ್ಟ್ ನಾವು ಇದನ್ನು ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ಅಂತ ಅಂದರೆ, ಹೌ ಟು ಬ್ಯಾಲೆನ್ಸ್ ಆನ್ ಈಕ್ವೇಷನ್. ಒಂದು ಈಕ್ವೇಷನನ್ನು ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ಅಂತ ಅಂದರೆ, ಫಸ್ಟ್ ನಾವು ರಿಯಾಕ್ಟೆಂಟ್ಸ್ ಮತ್ತು ಪ್ರಾಡಕ್ಟ್ಸನ್ನು ಬರ್ಕೋಬೇಕು. ಫಸ್ಟ್ ಬ್ಯಾಲೆನ್ಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಎ ಪರ್ಟಿಕ್ಯುಲರ್ ಆಟಮ್ ಆನ್ ಬೋತ್ ಸೈಡ್. ಈಗ ಬೋತ್ ಸೈಡ್ ನಾವು ಏನು ಮಾಡ್ಕೋಬೇಕು ಅಂತ ಅಂದರೆ, ಮ್ಯಾಕ್ಸಿಮಮ್ ನಂಬರ್ ಅವರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಷ್ಟನ್ನು ಬರ್ಕೋಬೇಕು. ಆಮೇಲೆ ಅದರ್ ಆಟಮ್ಸನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಕಂಪ್ಲೀಟಾಗಿ ನಾವು ಬ್ಯಾಲೆನ್ಸನ್ನು ಮಾಡಬೇಕು. ಅಂತಂದರೆ ಈಗ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಅಂತಂದರೆ ಸ್ಕೆಲಿಟನ್ ಈಕ್ವೇಷನ್ ಬ್ಯಾಲೆನ್ಸ್ ಆಗಿಲ್ಲ ಅಂತ ಅಂದರೆ ಅದನ್ನು ನಾವು ಬ್ಯಾಲೆನ್ಸ್ ಮಾಡೋದು. ಓಕೆನಾ? ನಾವೀಗ ಅದನ್ನು ಬ್ಯಾಲೆನ್ಸ್ ಮಾಡಿ ನೋಡೋಣ. ಬ್ಯಾಲೆನ್ಸ್ ಮಾಡಿದ್ರೆ ನಮಗೆ ಅದು ಈಗ ಏನು ನಾವು ತಗೊಂಡಿದ್ದು Fe ಪ್ಲಸ್ H2O gives Fe3O4 ಪ್ಲಸ್ H2. ಇದು ಒಂದು ಈಕ್ವೇಷನ್. ಇಲ್ಲಿ Fe3 ಇದೆ, ಇಲ್ಲಿ Fe3 ಇದೆ ಅಂತಂದರೆ ಇಲ್ಲಿ Fe1 ಇದೆ ಅಂತಂದರೆ ನಾವು ಇಲ್ಲಿ 3 ಹಾಕ್ಕೊಳ್ಬೇಕು. ಓಕೆನಾ? 3 ಹಾಕ್ಕೊಂಡ್ರೆ ಇದು 1 ಇದೆ ಅಂತ ಅರ್ಥ. 3 1s 3, Fe3 ಬ್ಯಾಲೆನ್ಸ್ ಆಯಿತಾ? O4 ಇದೆ, ನಾವು ಇಲ್ಲಿ ಇಲ್ಲಿ 2 ಹಾಕ್ಕೊಂಡ್ರೆ ಇಲ್ಲಿ O2 ಆಗುತ್ತೆ. ಓಕೆನಾ? ಇಲ್ಲಿ ನಾವು ಏನು ಮಾಡ್ಕೋಬೇಕು, ಓಗೆ ಇಲ್ಲಿ 4 ಹಾಕ್ಕೋಬೇಕು. 4 ಆಗುತ್ತಾ? O4 ಆಯಿತಾ? ಇದು ಈಕ್ವಲ್ ಆಯಿತು. ಈಗ H2 2 4s 8 ಅಂತಂದರೆ ನಾವು ಇಲ್ಲೂ 4 ಹಾಕ್ಕೋಬೇಕು. 4 2s 8 ಅಂತಂದರೆ ನಮಗೆ ಈಕ್ವೇಷನ್ ಬ್ಯಾಲೆನ್ಸ್ಡ್ ಆಯಿತು ಅಂತ ಅರ್ಥ. ಓಕೆ, ಈ ಈಕ್ವೇಷನ್ ಬ್ಯಾಲೆನ್ಸ್ಡ್ ಆಯಿತು. ಇನ್ನೊಂದು ಸತಿ ಹೇಳ್ಕೊಡ್ಬೇಕಾ ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ಅಂತ? ಎಸ್, ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ನಾವು ಈಕ್ವೇಷನ್ ಯಾವ್ದು ಬರ್ಕೊಂಡಿದ್ದೀದಪ್ಪ? ಬರ್ಕೊಳ್ಳಿ. ಅದು Fe ಪ್ಲಸ್ H2 gives Fe3O4 ಪ್ಲಸ್ H2. ಈಗ ನೋಡ್ಕೊಳ್ಳಿ, ನಮಗೆ Fe1 ಇದೆ, ಹೌದಾ? ಹೆಚ್ಚು 2 ಇದೆ ಇಲ್ಲಿ ಅಂತಂದರೆ ಈ ಕಡೆದು ನಾವು ಹೇಳ್ತಿರೋದು O1 ಇದೆ. Fe ಈ ಕಡೆ 3 ಇದೆ. ಓಕೆನಾ? Fe ಈ ಕಡೆ 3 ಇದೆ. ವೆಯ್ಟ್ ಮಾಡಿ ಒಂದು ನಿಮಿಷ. Fe ಈ ಕಡೆ 3 ಇದೆ, H ಈ ಕಡೆ 2 ಇದೆ, O ಈ ಕಡೆ 1 ಇದೆ. 4 ಇದೆ ಈ ಕಡೆ. ನಾವು ಈ ಕಡೆ ಇಲ್ಲಿ ಏನಿದೆ, ಈ ಕಡೆ ಏನಿದೆ, ಇಲ್ಲಿ ಏನಿದೆ, ಇವಾಗ ಅದನ್ನು ನಾವು ಬ್ಯಾಲೆನ್ಸ್ ಮಾಡಬೇಕು ಈ ಈಕ್ವೇಷನ್ನ ಪ್ರಕಾರ. ಓಕೆನಾ? ನೋಡಿ, ಈಗ ಇಲ್ಲಿ Fe ಎಷ್ಟಿದೆ ಮಕ್ಕಳೇ?
ಇಲ್ಲಿ ಎಫ್ ಇ ಎಷ್ಟಿದೆ 3, ಈ ಕಡೆ 3 ಹಾಕ್ಕೊಳ್ಳಿ, ಈ ಕಡೆ 3 3 ಸಿಗ್ತಾ ಬಂತಾ, ಇಲ್ಲಿ 1 ಇದೆ ಅಂತಂದರೆ 3 1 3. ಓ ಎಷ್ಟಿದೆ 4 ಅಂತಂದರೆ ನಾವು ಇಲ್ಲಿ 4 ಹಾಕ್ಕೋಬೇಕು. ಓ 4 ಆಯಿತು. ಹೆಚ್ ಎಷ್ಟಾಯ್ತು ಈ ಕಡೆ 4 2s 8 ಅಂತಂದರೆ ಇಲ್ಲಿ 4 ಹಾಕ್ಕೊಳ್ಳಿ, 4 2s 8 ಅಂತ ಅಂದರೆ ಇಲ್ಲಿ ಇದೇನಾಯಿತು ಎಫ್ ಇ 3 ಹಾಗೆ ಇದೆ, ಹೆಚ್ 2 ಇಂಟು 4 ಹಾಕ್ಕೊಂಡ್ರಿ 4 2s 8, ಇಲ್ಲೂ ಇಂಟು 4 4 2s 8 ಆಯಿತು. ಇಲ್ಲಿ ಓ ಇಂಟು 4 ಹಾಕ್ಕೊಂಡು 4 ಆಯಿತು, ಇಲ್ಲಿ 4 ಆ ಕಡೆ ಹಾಗೆ ಇದೆ, ಇಲ್ಲಿ ಇಂಟು 3 ಹಾಕ್ಕೊಂಡು ನೋಡಿ ಈ ಥರ ನಾವು ಬ್ಯಾಲೆನ್ಸನ್ನು ಮಾಡೋದು. ಈ ಥರ ನಾವು ಬ್ಯಾಲೆನ್ಸನ್ನು ಮಾಡಿಕೊಂಡ್ರೆ ಇದನ್ನು ನಾವು ನೋಡಿ ಈ ಥರ ಇದು ಈಕ್ವೇಷನ್ ಸ್ಕೆಲಿಟನ್ ಅಂತ ಹೇಳಿದ್ದು, ಈಗ ಪ್ರೂವ್ ಮಾಡಿದ್ದು. ಈಗ ನಾವು ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಹೇಳಿ ಪ್ರೂವ್ ಮಾಡಿದ್ದೀವಿ. ದೆನ್ ಇಟ್ ಈಸ್ ಅ ಬ್ಯಾಲೆನ್ಸ್ಡ್ ಈಕ್ವೇಷನ್ ಆಯಿತು. ಈಗ ನಾವು ಕಾಂಬಿನೇಷನ್ ರಿಯಾಕ್ಷನ್, ಟೈಪ್ಸ್ ಆಫ್ ರಿಯಾಕ್ಷನಲ್ಲಿ ಫಸ್ಟ್ ರಿಯಾಕ್ಷನ್ ಕಾಂಬಿನೇಷನ್ ರಿಯಾಕ್ಷನನ್ನು ನೋಡ್ತಾ ಹೋಗೋಣ. ಕಾಂಬಿನೇಷನ್ ರಿಯಾಕ್ಷನ್ಸ್ ಅಂತ ಅಂದರೆ ಎರಡಕ್ಕಿಂತ ಜಾಸ್ತಿ ರಿಯಾಕ್ಟೆಂಟು ಒಂದು ಸಿಂಗಲ್ ಪ್ರಾಡಕ್ಟನ್ನು ಕೊಡೋದು. ಓಕೆನಾ. ಇಲ್ಲಿ ನೋಡಿ ಕ್ಯಾಲ್ಶಿಯಂ ಆಕ್ಸೈಡ್ ಮತ್ತು ವಾಟರ್, ಕ್ಯಾಲ್ಶಿಯಂ ಆಕ್ಸೈಡು ವಾಟರ್ ಏನಾಗುತ್ತೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಆಗಿ ಫಾರ್ಮ್ ಆಗುತ್ತೆ. ಓಕೆನಾ ಮಕ್ಕಳೇ. ಇಲ್ಲಿ ಕಾಂಬೈನ್ ಆಗುತ್ತೆ. ಕಾಂಬಿನೇಷನ್ ಅಂತ ಅಂದರೆ ಎರಡಕ್ಕಿಂತ ಜಾಸ್ತಿ ರಿಯಾಕ್ಟೆಂಟ್ ಕಂಬೈನ್ ಆಗುತ್ತೆ ಒಂದು ಸಿಂಗಲ್ ಪ್ರಾಡಕ್ಟ್ ಆಗೋದಕ್ಕೆ. ಕ್ಯಾಲ್ಶಿಯಂ ಆಕ್ಸೈಡು ಮತ್ತು ವಾಟರ್ ಏನಾಗುತ್ತೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಆಗೋದಕ್ಕೆ ಕಂಬೈನ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್, ಕಾರ್ಬನ್ ಮತ್ತು ಆಕ್ಸಿಜನ್ ಕಂಬೈನ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಕಂಬೈನ್ ಆಗಿ ವಾಟರ್ ಆಗುತ್ತೆ, ಈ ಥರ ಹೇಳ್ತೀವಿ. ದೆನ್ ಕಮಿಂಗ್ ಟು ದ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಅಂತ ಬಂದರೆ ಇಲ್ಲಿ ಹೀಟ್ ರಿಲೀಸ್ಡ್ ಆಗುತ್ತೆ ಅಷ್ಟೇ. ಒಂದು ರಿಯಾಕ್ಷನಲ್ಲಿ ಹೀಟ್ ರಿಲೀಸ್ ಆಗುತ್ತೆ ಎಲ್ಲ ಅಂತಾನೆ. ಮೋಸ್ಟ್ ಆಫ್ ದ ಕಾಂಬಿನೇಷನ್ ರಿಯಾಕ್ಷನ್ಸ್ ಏನಾಗುತ್ತೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಆಗುತ್ತೆ. ನೋಡಿ ಇಲ್ಲಿ ನೀವು ನೋಡ್ಬೋದು ಕ್ಯಾಲ್ಶಿಯಂ ಆಕ್ಸೈಡ್ ಮತ್ತು ವಾಟರ್ ಕಂಬೈನ್ ಆಗಿ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂತ ಅಂದರೆ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗ್ತಾ ಇದೆ ಅಂತ ಅರ್ಥ. ದೆನ್ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತಂದರೆ ಇಲ್ಲಿ ಹೀಟ್ ಅಬ್ಸಾರ್ಬ್ ಇನ್ ದ ರಿಯಾಕ್ಷನ್, ಹೀಟ್ ಅಬ್ಸಾರ್ವ್ ಆಗುತ್ತೆ ಈ ರಿಯಾಕ್ಷನಲ್ಲಿ. ಸ್ವಲ್ಪ ಕಾಂಬಿನೇಷನ್ ರಿಯಾಕ್ಷನ್ಸ್ ಏನಾಗುತ್ತೆ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಆಗುತ್ತೆ. ಓಕೆನಾ ಮಕ್ಕಳೇ. ದೆನ್ ಕಮಿಂಗ್ ಟು ದ ಡಿಕಂಪೋಸಿಷನ್ ರಿಯಾಕ್ಷನ್. ಇನ್ ದ ಡಿಕಂಪೋಸಿಷನ್ ರಿಯಾಕ್ಷನ್ ಸಿಂಗಲ್ ರಿಯಾಕ್ಟೆಂಟ್, ಒಂದು ಸಿಂಗಲ್ ರಿಯಾಕ್ಟೆಂಟು ಸಿಂಪಲ್ ಪ್ರಾಡಕ್ಟ್ಸ್, ಸೆವರಲ್ ಸಿಂಪಲ್ ಪ್ರಾಡಕ್ಟ್ಸ್ ಆಗಿ ಬ್ರೇಕ್ ಡೌನ್ ಆಗುತ್ತೆ. ಎಲ್ಲ ಡಿಕಂಪೋಸಿಷನ್ ರಿಯಾಕ್ಷನು ಎಂಡೋಥರ್ಮಿಕ್ ಆಗಿರುತ್ತೆ ಅಂತ ಅಂದರೆ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ಗೆ ಏನಾದರೂ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಆಗಿದರೆ ದಟ್ ಆರ್ ದ ಡಿಕಂಪೋಸಿಷನ್ ರಿಯಾಕ್ಷನ್ಸ್ ಅಂತ ಅರ್ಥ. ಇಲ್ಲಿ ಹೀಟ್ ಅಬ್ಸಾರ್ಬ್ ಆಗುತ್ತೆ. ಎಕ್ಸಾಂಪಲ್ ಹೇಳೋದಾದರೆ ಏನಾಗುತ್ತೆ ಅಂತ ಅಂದರೆ ಫೆರಸ್ ಸಲ್ಫೇಟ್ ಮತ್ತು ಫೆರಿಕ್ ಆಕ್ಸೈಡ್, ಫೆರಸ್ ಸಲ್ಫೇಟ್ ಏನಾಗುತ್ತೆ ಫೆರಸ್ ಸಲ್ಫೇಟ್ ಫೆರಿಕ್ ಆಕ್ಸೈಡ್ ಮತ್ತು ಲೈಮ್ಸ್ಟೋನ್ ಕೊಡುತ್ತೆ, ಫೆರಿಕ್ ಆಕ್ಸೈಡ್ ಕೊಡುತ್ತೆ, ಪ್ಲಸ್ SO3 ಲೈಮ್ಸ್ಟೋನ್ ಕೊಡುತ್ತೆ. ದೆನ್ ಕ್ಯಾಲ್ಶಿಯಂ ಆಕ್ಸೈಡ್ ಮತ್ತು ಕ್ಯಾಲ್ಶಿಯಂ ಆಕ್ಸೈಡ್ ಸಿಲ್ವರ್ ಕ್ಲೋರೈಡು ಸಿಲ್ವರ್ ಮತ್ತು ಕ್ಲೋರಿನನ್ನು ಕೊಡುತ್ತೆ. ಓಕೆನಾ ಮಕ್ಕಳೇ. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಬಂದರೆ ಇನ್ ದ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಈಸ್ ನಥಿಂಗ್ ಬಟ್ more reactive metal can displace or less reactive metal from their compounds in aqueous solution only. Okay. Double displacement ಅಂತ ಅಂದರೆ in a double displacement reaction exchange of ions that occur into between two compounds ಆಗುತ್ತೆ. ಓಕೆನಾ ಮಕ್ಕಳೇ. ಮತ್ತು when the aqueous solution of two compounds that react by exchanging the respective ion, ಅದರ ರೆಸ್ಪೆಕ್ಟಿವ್ ಅಯಾನ್ಸನ್ನು ರಿಯಾಕ್ಟ್ ಮಾಡಿದ್ರೆ ಆ ಒಂದು ಪ್ರಾಡಕ್ಟನ್ನು ತಗೊಂಡ್ರೆ ಏನಾಗುತ್ತೆ ಅಂತಂದರೆ ಅಲ್ಲಿ ಆ ಒಂದು ಪ್ರಾಡಕ್ಟು ಇನ್ಸಾಲ್ಯುಬಲ್ ಸಾಲ್ಟ್ ಆಗಿ ಫಾರ್ಮ್ ಆಗುತ್ತೆ ಮತ್ತು ಅದು
ಪ್ರೆಸಿಪಿಟೇಟ್ ಫಾರ್ಮಲ್ಲಿ ಕಾಣಿಸುತ್ತೆ, ಅದನ್ನು ನಾವು ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಯಾವಾಗ ಆಸಿಡ್ ಸೊಲ್ಯೂಷನ್ ಬೇಸ್ ಜೊತೆ ರಿಯಾಕ್ಟ್ ಆಗುತ್ತೋ ಆಗ ಮತ್ತೆ ಆ ಎರಡು ಏನಾಗುತ್ತೆ ರೆಸ್ಪೆಕ್ಟಿವ್ ಅಯಾನ್ ಎಕ್ಸ್ಚೇಂಜ್ ಆಗಿ ಆ ಒಂದು ಓನ್ಲಿ ಸಾಲ್ಟು ಮತ್ತು ವಾಟರ್ ಪ್ರಾಡಕ್ಟ್ ಆಗುತ್ತೆ. ಮತ್ತು ಆ ಒಂದು ರಿಯಾಕ್ಷನನ್ನು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಈಸ್ ನಥಿಂಗ್ ಬಟ್ ಆಸಿಡ್ ಸೊಲ್ಯೂಷನ್ ದಟ್ ರಿಯಾಕ್ಟ್ಸ್ ವಿತ್ ಬೇಸ್ ಟು ಫಾರ್ಮ್ ಅ ಸಾಲ್ಟ್ ಆ್ಯಂಡ್ ವಾಟರ್ ಅಂತ ಹೇಳಿ ಹೇಳ್ತೀವಿ. ಮತ್ತು ಯಾವಾಗ ಎರಡು ಕಾಂಪೌಂಡ್ಸ್ ರಿಯಾಕ್ಟ್ ಆಗಿ ಈಚ್ ಅದರ್ ಒಂದು ಅಯಾನ್ಸನ್ನು ಡಿಸ್ಪ್ಲೇಸ್ ಮಾಡುತ್ತೆ, ಆ ಒಂದು ಮ್ಯಾನರಲ್ಲಿ ಆ ಒಂದು ಒನ್ ಆಫ್ ದ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ ಅಥವಾ ಡಿಕಂಪೋಸ್ ಆಗುತ್ತೆ ಇನ್ ದ ಗೇಷಿಯಸ್ ಕಾಂಪೌಂಡ್. ಆ ಒಂದು ರಿಯಾಕ್ಷನನ್ನು ಗ್ಯಾಸ್ ಫಾರ್ಮಿಂಗ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ದೆನ್ ಕಮಿಂಗ್ ಟು ದ ಆಕ್ಸಿಡೇಷನ್, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಆಕ್ಸಿಡೇಷನ್ ಅಂತಂದರೆ ಲಾಸ್ ಆಫ್ ಹೈಡ್ರೋಜನ್ ಅಂತ ಹೇಳ್ಬೋದು, ಗೇನ್ ಆಫ್ ಆಕ್ಸಿಜನ್ ಅಂತ ಹೇಳ್ಬಹುದು. ಇಲ್ಲಿ ನಾನು 2 ಎಕ್ಸಾಂಪಲನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇಲ್ಲಿ ನೋಡಿ, ಇದು ಆಕ್ಸಿಡೇಷನ್ ಆಗ್ತಾ ಇದೆ ಮತ್ತು ಆಕ್ಸಿಡೇಷನ್ ಆಫ್ ಹೈಡ್ರೋಜನ್ ಅಂತ ಅಂದರೆ ಆಕ್ಸಿಡೇಷನ್ ಈಸ್ ನಥಿಂಗ್ ಬಟ್ ಇನ್ಕ್ರೀಸ್ ಅಂತ ಅರ್ಥ. ಓಕೆನಾ, ಇನ್ಕ್ರೀಸ್. ರಿಡಕ್ಷನ್ ಈಸ್ ನಥಿಂಗ್ ಬಟ್ ರಿಡ್ಯೂಸ್ಡ್ ಅಂತ ಅರ್ಥ ಕೊಡುತ್ತೆ. ಇಲ್ಲಿ ನೋಡ್ತಾ ಇರಬಹುದು, ಇಲ್ಲಿ 2CO ಇದೆ, ಇಲ್ಲಿ 2CO ಇದೆ. ಇಲ್ಲಿ ಏನಾಗ್ತಾ ಇದೆ, ಆಕ್ಸಿಡೇಷನ್ ಆಗ್ತಾ ಇದೆ. ಇಲ್ಲಿ H2 ಇಲ್ಲಿ H2 ಅಂತಲೇ ಇಲ್ಲಿ ಆಕ್ಸಿಡೇಷನ್ ಆಗ್ತಾ ಇದೆ ಅಂತ ಅರ್ಥ. ಓಕೆನಾ ಮಕ್ಕಳೇ, ಆಕ್ಸಿಡೇಷನ್ ಎವ್ರಿಡೇ ಲೈಫಲ್ಲಿ ಯಾವ ಥರ ಇರುತ್ತೆ ಅಂತ ಅಂದರೆ ಕರೋಷನ್ ಅಂತ ಹೇಳ್ತೀವಿ. ಕರೋಷನ್ ಅಂತ ಬಂದರೆ ಕರೋಷನ್ ಈಸ್ ನಥಿಂಗ್ ಬಟ್ ವೆರಿ ಇಂಪಾರ್ಟೆಂಟ್. ನೋಡಿ, ಇದು ಡಿಫ್ರೆನ್ಸಸ್ ಕೇಳ್ತಾರೆ, ಡಿಫ್ರೆನ್ಸ್ ಬಿಟ್ವೀನ್ ಹೇಳ್ತಾರೆ ಅಂತ ಕೇಳ್ತಾರೆ. ಕರೋಷನ್ ಅಂತ ಬಂದರೆ ವೆನ್ ಎ ಮೆಟಲ್ ಈಸ್ ಆಕ್ಸಿಡೈಸ್ಡ್ ಬೈ ದ ಆ್ಯಕ್ಷನ್ ಆಫ್ ಏರ್ ಆ್ಯಂಡ್ ಮಾಯಿಶ್ಚರ್. ಏರ್ ಮತ್ತು ಮಾಯಿಶ್ಚರ್ ಜೊತೆ ಇದು ಮೆಟಲ್ ರಿಯಾಕ್ಟ್ ಆಗಿದ್ರೆ ಅಥವಾ ಆ್ಯಕ್ಷನ್ ತಗೊಂಡ್ರೆ ಅದು ಕರೋಷನ್. ಓಕೆನಾ, ಆದ್ದರಿಂದ ಆ ಥರ ಆ್ಯಕ್ಷನ್ ತಗೊಳ್ಳೋದ್ರಿಂದನೇ ಮೆಟಲ್ಸ್ ಮೇಲೆ ನಾವು ಕೋಟ್ ಮಾಡ್ತೀವಿ. ರಾನ್ಸಿಡಿಟಿ ಅಂತ ಬಂದರೆ ಯಾವಾಗ ಫ್ಯಾಟ್ಸ್ ಮತ್ತು ಆಯಿಲ್ ಆಕ್ಸಿಡೈಸ್ಡ್ ಆಗಿ ಸ್ಮೆಲ್ ಮತ್ತು ಟೇಸ್ಟ್ ಚೇಂಜ್ ಆಗುತ್ತೆ. ಆದ್ದರಿಂದ ನಾವು ಫುಡ್ಸನ್ನು ಏರ್ ಟೈಟ್ ಕಂಟೈನರ್ಸ್ ಅಂತಲೇ ಏರ್ ಒಳಗಡೆ ಹೋಗದಂತೆ ಏರ್ನ ಟೈಟ್ ಮಾಡಿ ಕಂಟೈನ್ ಮಾಡಬೇಕು. ಓಕೆನಾ ಮಕ್ಕಳೇ. ದೆನ್ ರಿಡಕ್ಷನ್ ಅಂತ ಬಂದರೆ ರಿಡಕ್ಷನ್ ಈಸ್ ನಥಿಂಗ್ ಬಟ್ ಲೂಸ್ ಆಫ್ ಆಕ್ಸಿಜನ್ ಗೇನ್ ಆಫ್ ಹೈಡ್ರೋಜನ್ ಅಂತ ಹೇಳ್ತೀವಿ. ಓಕೆನಾ, ಇಲ್ಲಿ ರಿಡಕ್ಷನ್ ಆಫ್ CU ಅಂತಂದರೆ ಇಲ್ಲಿ ಆಕ್ಸಿಜನ್ ಇರೋದೇನಾಗುತ್ತೆ ರಿಡಕ್ಟ್ ಆಗುತ್ತೆ, ರೆಡ್ಯೂಸ್ ಆಗುತ್ತೆ ಅಷ್ಟೇ. ಓಕೆನಾ, ರೆಡಾಕ್ಸ್ ರಿಯಾಕ್ಷನ್ ಅಂತ ಅಂದರೆ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ನ ಸೇರಿ ರೆಡಾಕ್ಸ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಈ ಒಂದು ರಿಯಾಕ್ಷನನ್ನು ನಾವು ರೆಡಾಕ್ಸ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಆ ರೆಡಾಕ್ಸ್ ರಿಯಾಕ್ಷನ್ ಅಂತಂದರೆ ಇನ್ ಎ ಸಿಂಗಲ್ ರಿಯಾಕ್ಷನ್ ರಿಡಕ್ಷನ್ ಮತ್ತು ಆಕ್ಸಿಡೇಷನ್ ಆಗುತ್ತೆ. ಇಲ್ಲಿ ನೀವು ನೋಡಬಹುದು CU ಅಂತಂದರೆ ಕಾರ್ಬನ್ ಆಕ್ಸೈಡ್, ಕಾರ್ಬನ್ನು ಮತ್ತು ಆಕ್ಸಿಜನ್ ಇರೋದು ಈ ಇದಾಗಿ ಏನಾಗುತ್ತೆ, ನಮ್ಗೆ ಬರೀ ಕಾರ್ಬನ್ ಇರುತ್ತೆ. ಇಲ್ಲಿ H2 ಇರೋದು H2O ಆಗುತ್ತೆ. ಅಂತಂದರೆ ಇಲ್ಲಿ ಇನ್ಕ್ರೀಸ್ ಆಯಿತು, ಇಲ್ಲಿ ಡಿಕ್ರೀಸ್ ಆಯಿತು ಅಂತ ಅರ್ಥ ಕೊಡುತ್ತೆ. ಓಕೆನಾ ಮಕ್ಕಳೇ, ಇದು ನಮ್ಮ ಒಂದು ಕೆಮಿಕಲ್ ರಿಯಾಕ್ಷನ್ನ ಒಂದು ಕಾನ್ಸೆಪ್ಟು. ಓಕೆ, ಇಲ್ಲಿವರೆಗೂ ನಾವು ಕೆಮಿಕಲ್ ರಿಯಾಕ್ಷನ್ನ ಕಾನ್ಸೆಪ್ಟ್ ಅಂತಲೇ ನಾವು ರನ್ನಿಂಗ್ ಪಾಯಿಂಟ್ಸನ್ನು ನೋಡ್ದು ಅಷ್ಟೆ. ಈಗ ನಾವು ಈ ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಮತ್ತು ಈಕ್ವೇಷನ್ಸಿಂದ 10 ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಅಬ್ಸರ್ವ್ ಮಾಡೋಣ. ನೀವು ಕ್ವೆಶನ್ಸನ್ನು ಅರ್ಥ ಮಾಡ್ಕೋಬೇಕು. ಓಕೆನಾ, ಕ್ವೆಶನ್ 1000 ಕೊಡ್ತೀವಿ ನಾವು ಅಂತ ಅಂದರೆ 1000 ಕ್ವೆಶನ್ಸ್ ಕೊಡ್ತೀವಿ, ನೀವು ಎಲ್ಲದಕ್ಕೂ ಆನ್ಸರ್ ಮಾಡ್ತೀರಾ ಅಂತ ಅಂದರೆ ನಾವು ನೋಡಿಕೊಂಡೇ ಮಾಡೋದಾದರೆ ನಾವು ಆರಾಮ್ಸೆ ಮಾಡ್ತೀವಿ. ಹೌದಾ ಮಕ್ಕಳೇ? ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ಅಂತಂದರೆ ನೀವು ಕ್ವೆಶನ್ಸನ್ನು ಅರ್ಥ ಮಾಡ್ಕೊಂಡು ಅದಕ್ಕೆ ನೀವು ಓನ್ ಸೆಂಟೆನ್ಸನ್ನು ಮಾಡಿ ಬರೆಯೋ ರೀತಿ ಇರಬೇಕು. ಫಾರ್ ಎಕ್ಸಾಂಪಲ್ ಅಂತ ಅಂದರೆ ನಾವು ಯಾವುದೋ ಒಂದು ಕ್ವೆಶನ್ಸನ್ನು ತಗೊಂಡ್ರೆ ಆ ಕ್ವೆಶನ್ ತುಂಬ ಲಾಂಗ್ ಇರುತ್ತೆ, ನಾವು ಓದ್ಕೊಂಡಿರಲ್ಲ ಎಕ್ಸಾಮ್ಸ್ಗೆ. ಓಕೆನಾ, ಒಂದು ಕ್ವೆಶನ್ ಇದೆ, ಆ ಕ್ವೆಶನ್ ಲಾಂಗ್ ಕ್ವೆಶನ್, ತುಂಬ ಲಾಂಗ್ ಕ್ವೆಶನ್, ಅದು ಒಂದು 5 ಮಾರ್ಕ್ಸ್ ಅಥವಾ 6 ಮಾರ್ಕ್ಸ್ ಕ್ವೆಶನ್ ಇದೆ, ಅದು ನಮ್ಗೆ ಓದೋದಕ್ಕೆ ಆಗ್ತಿಲ್ಲ ಅಂತ ಅಂದಾಗ ನಾವೇನು ಮಾಡಬೇಕು, ಕ್ವೆಶನನ್ನು ಅರ್ಥ ಮಾಡ್ಕೋಬೇಕು. ಕ್ವೆಶನನ್ನು ಅರ್ಥ ಮಾಡ್ಕೊಂಡು ಆನ್ಸರನ್ನು ಅರ್ಥ ಮಾಡ್ಕೊಳ್ಳಿ. ಆನ್ಸರ್ ಒಂದು ಸತಿ ಓದಿ ಅಂತ ಅಂದರೆ ಒಂದು ಲೈನ್ ಓದಿ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಳ್ಳಿ, ಆ ಲೈನ್ ಅರ್ಥ ಆಗುತ್ತೆ.
ಸೆಕೆಂಡ್ ಲೈನ್ ಓದಿ ಅರ್ಥ ಆಗುತ್ತೆ, ಥರ್ಡ್ ಲೈನ್ ಓದಿ ಹಾಗೆ ನಮ್ಮ ತಲೆಯಲ್ಲಿ ಕುತ್ಕೊಂಡಾಗ ನಾವು ಆ ಕ್ವೆಶನನ್ನು ಮೀನಿಂಗ್ಫುಲ್ಲಾಗಿ ಆರಾಮಾಗಿ ನಾವು ಏನು ಮಾಡ್ಬೋದು, ಎಕ್ಸ್ಪ್ಲೈನ್ ಮಾಡ್ಬೋದು. ನಾವು ಆ ಒಂದು ಕ್ವೆಶನ್ಗೆ ಆನ್ಸರನ್ನು ಆರಾಮ್ಸೆ ನಾವು ರೆಡಿ ಮಾಡಬಹುದು. ಆ ಥರ ನೀವು ಮಾಡ್ಕೋಬೇಕು. ಬಟ್ ನೀವು ಕ್ವೆಶನ್ ಓದೋದು ಕರೆಕ್ಟಾಗಿದ್ದರೆ ನಿಮಗೆ ಮೀನಿಂಗ್ಫುಲ್ ಸೆಂಟೆನ್ಸ್ ಬರುತ್ತೆ. ಓಕೆನಾ ಮಕ್ಕಳೇ? ಕ್ವೆಶನ್ ಕರೆಕ್ಟಾಗಿ ಓದಿ ಆನ್ಸರು ಕರೆಕ್ಟಾಗಿ ಬರೀತೀರಾ, ಬಟ್ ಸೆಂಟೆನ್ಸ್ ಫಾರ್ಮೇಷನ್ ಕರೆಕ್ಟಾಗಿರೋದಿಲ್ಲ. ಒಂದೊಂದು ಸತಿ ಇನ್ವಿಜಿಲೇಟರ್ಸ್ ಸೆಂಟೆನ್ಸ್ ಫಾರ್ಮೇಷನ್ಸನ್ನು ನೋಡ್ತಾರೆ. ಇನ್ ಇಂಗ್ಲೀಷ್ ಅಂತ ಬಂದಾಗ ಗ್ರಾಮರ್ಸ್ ನೋಡ್ತಾರೆ. ಇನ್ ಸೈನ್ಸ್ ಅಂತ ಬಂದಾಗ ನಮಗೆ ರಿಯಾಕ್ಷನ್ಸ್ ನೋಡ್ತಾರೆ. ರಿಯಾಕ್ಷನ್ಸ್ ವೆರಿ ಇಂಪಾರ್ಟೆಂಟ್, ಡಯಾಗ್ರಾಮ್ಸ್ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಫಾಲೋ ದಟ್ ಒನ್. ಓಕೆನಾ ಮಕ್ಕಳೇ? ಈಗ ನಾವು 10 ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಅಬ್ಸರ್ವ್ ಮಾಡೋಣ. ಫಸ್ಟ್ ಕ್ವೆಶನ್, why is the combustion of liquefied petroleum LPG a chemical change? ಯಾಕೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಕೆಮಿಕಲ್ ಚೇಂಜ್ ಅಂತ ಹೇಳಿದ್ದಾರೆ. ಕೆಮಿಕಲ್ ಚೇಂಜ್ ಅಂತಂದರೆ ಅಲ್ಲಿ ಏನೋ ಒಂದು ಚೇಂಜ್ ಆಗುತ್ತೆ. ಫಸ್ಟ್ ಆಫ್ ಆಲ್ LPG ಮತ್ತು CNGನ ಎಕ್ಸ್ಪ್ಯಾಂಡ್ ಫಾರ್ಮ್ ಗೊತ್ತಿರಬೇಕು. ಓಕೆನಾ? ಇದು ಗೊತ್ತಿರಬೇಕು. ಇದಕ್ಕೆ ಆನ್ಸರ್, ಯಾಕೆ ಕಂಬಷನ್ ಆಫ್ ಲಿಕ್ವಿಡ್ ಮತ್ತು ಪೆಟ್ರೋಲಿಯಂ ಗ್ಯಾಸ್ ಕೆಮಿಕಲ್ ಚೇಂಜ್ ಅಂತ ಹೇಳಿದ್ದಾರೆ. ಯಾಕೆ ಅಂತ ಅಂದರೆ ಕಂಬಷನ್ ಆದಮೇಲೆ ಒಂದು ಹೊಸ ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ ಮತ್ತು ಅದು ತಿರ್ಗಾ LPG ಆಗಿ ಟರ್ನ್ ಆಗೋದಿಲ್ಲ. ಓಕೆನಾ? ಇದು ನನ್ನ ಒಂದು ಎಕ್ಸ್ಪ್ಲನೇಷನ್. ಆದರೆ ಈ ಆನ್ಸರ್ ಎಕ್ಸ್ಪ್ಲನೇಷನ್ ಏನು ಅಂತ ನೋಡೋದಾದರೆ, conversion of liquefied petroleum gas is a chemical change because after its combustion ಆದ ನಂತರ a new substance is formed. ಹೊಸ ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ ಮತ್ತು ಆ್ಯಂಡ್ cannot be turned back into LPG. ಆಮೇಲೆ ತಿರ್ಗಾ ಅದು LPG ಆಗಿ ಟರ್ನ್ ಆಗೋಲ್ಲ ಅಂತ ಹೇಳಿದ್ದಾರೆ. ಓಕೆನಾ? ದಿಸ್ ಈಸ್ ಆಲ್ಸೋ ರೈಟ್ ಆನ್ಸರ್. ಮೈ ಆನ್ಸರ್ ಈಸ್ ಆಲ್ಸೋ ರೈಟ್. You have to write in a single manner ಅಂತಂದರೆ ನೀವು ಅರ್ಥ ಮಾಡ್ಕೊಂಡು ಬರಿಬೇಕು. ಯಾಕೆ ಅಂತಂದರೆ ಕಂಬಷನ್ ಆದಾಗ ಏನಾಗುತ್ತೆ, ಕಂಬಷನ್ ಆದ ನಂತರ ಯಾವುದೇ ಒಂದು ರಿಯಾಕ್ಷನ್ ಆಗಿರಲಿ, ಏನೋ ಒಂದು ಆದಾಗ ಒಂದು ಹೊಸ ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ. ಆಮೇಲೆ ತಿರ್ಗಾ ಅದೇ ಸಬ್ಸ್ಟೆನ್ಸು ಇನ್ನೊಂದು, ಇವಾಗ ಫಾರ್ ಎಕ್ಸಾಂಪಲ್ C+O2 ಗೇಸ್ ನಾನು ಇದೇ ತೊಗೊತಿದ್ದೀನಿ, ಹೌದಾ? ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿ CO2 ತಿರ್ಗಾ ಇದು ತಿರ್ಗಾ C+O2 ಅಂತ ಆಯಿತಾ? ತಿರ್ಗಾ ಟರ್ನ್ ಬ್ಯಾಕ್ ಟು C+O2? ನೋ. ಇಲ್ಲಿ ಒಂದು ರಿಯಾಕ್ಷನ್ ಆದಾಗ ಪ್ರಾಡಕ್ಟ್ ಬೇರೆದು ಬರುತ್ತೆ. ಅರ್ಥ ಆಯ್ತಾ? ಎಸ್. ಸೆಕೆಂಡ್ ಕ್ವೆಶನ್, ವಾಟ್ ಈಸ್ ರಾಂಗ್ ವಿತ್ ದ ಫಾಲೋಯಿಂಗ್? ವಾಟ್ ಈಸ್ ರಾಂಗ್ ವಿತ್ ದ ಫಾಲೋಯಿಂಗ್ ಅಂತ ಹೇಳಿದ್ದಾರೆ. ವಾಟ್ ಈಸ್ ರಾಂಗ್ ವಿತ್ ದ ಫಾಲೋಯಿಂಗ್ ಅಂತ ಹೇಳಿ, ಫಸ್ಟು Mg+O gives MgO ಅಂತ ಹೇಳಿದರೆ, ಐಡೆಂಟಿಫೈ ದ ಮಿಸ್ಟೇಕ್ ಆ್ಯಂಡ್ ಬ್ಯಾಲೆನ್ಸ್ ದ ಈಕ್ವೇಷನ್ ಅಂತಂದರೆ ಎರರ್ ಫೈಂಡ್ ಔಟ್ ಮಾಡಿ ಈಕ್ವೇಷನನ್ನು ಏನು ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು. ವಿ ನೋ ದ್ಯಾಟ್ ಓನ O ಅಂತಲೂ ಹೇಳಿ ಬರಿತೀವಿ, O2 ಅಂತಲೂ ಹೇಳಿ ಬರಿತೀವಿ, O3 ಅಂತಲೂ ಹೇಳಿ ಬರಿತೀವಿ, ½ O ಅಂತಲೂ ಹೇಳಿ ಬರಿತೀವಿ. ನಮಗೆ ಈ ಥರ 4 ಫಾರ್ಮ್ಸ್ ಇದೆ. ಈ 4 ಫಾರ್ಮ್ಸಲ್ಲಿ ಫಸ್ಟ್ ಆಫ್ ಆಲ್ ಆಕ್ಸಿಜನ್ನ ಮಾಲಿಕ್ಯುಲರ್ ಫಾರ್ಮುಲಾ ನಾವು ಈ ರಿಯಾಕ್ಷನ್ಸಲ್ಲಿ ಯೂಸ್ ಮಾಡೋದು O, ಹೌದಾ? ಈಗ C+Oಗೆ CO2 ಅಂತ ಹೇಳಿ ಬರಿತೀವ? ಇಲ್ಲ. C+O2ಗೆ CO2 ಅಂತ ಹೇಳಿ ಬರಿತೀವಿ. ಅದೇ ಒಂದು ಮ್ಯಾನರಲ್ಲಿ Mg+O2 gives MgO ಅಂತ ಹೇಳಿ ಬರಿತೀವಿ. ದಿಸ್ ಇಸ್ ಎ ಸ್ಕೆಲಿಟಲ್ ಬ್ಯಾಲೆನ್ಸ್ಡ್ ಈಕ್ವೇಷನ್. ಸ್ಕೆಲಿಟಲ್ ಈಕ್ವೇಷನ್ ವೆನ್ ವಿ ಬ್ಯಾಲೆನ್ಸ್ ದಟ್ ಕಮ್ಸ್ ಲೈಕ್ ದಿಸ್ ವೇ. ಈ ಥರ ಬರುತ್ತೆ. ದೆನ್ ದಿಸ್ ಈಸ್ ದ ಆನ್ಸರ್. ಓಕೆನಾ? ಈ ಥರ ಬರೆದಾಗ ಅಂತ ಅಂದರೆ ಈ ಥರ ಬರೆದಾಗ ಇದು ಅನ್ಬ್ಯಾಲೆನ್ಸ್ಡ್. ಓಕೆನಾ? ಇದನ್ನು ನಾವು ಏನಂತ ಹೇಳ್ತೀವಿ ಅಂತ ಹೇಳಿದರೆ ಸ್ಕೆಲಿಟಲ್ ಈಕ್ವೇಷನ್. ಇದು ಸ್ಕೆಲಿಟಲ್ ಈಕ್ವೇಷನ್ ಅಂತ ಹೇಳಿದೆ. ದೆನ್
ಈ ಒಂದು ಸ್ಕೆಲಿಟಲ್ ಈಕ್ವೇಷನ್ನ ಬ್ಯಾಲೆನ್ಸ್ ಮಾಡಬೇಕು ನಾವು. ಬ್ಯಾಲೆನ್ಸ್ ಮಾಡಿದಾಗ 2mg ಸಿಗುತ್ತೆ. ದಿಸ್ ಈಸ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಆ್ಯಂಡ್ ದಿಸ್ ಇಸ್ ದ ಆನ್ಸರ್. ನೋಡಿ, ಆಕ್ಸಿಜನ್ನ ಮಾಲಿಕ್ಯುಲರ್ ಫಾರ್ಮುಲಾ O2 ಆಗಿರುತ್ತೆ. ನಾವು O ಅನ್ನು ಈ 4 ಫಾರ್ಮ್ಸಲ್ಲಿ ಬರಿತೀನಿ ಅಂತ ಹೇಳಿದೆ. O ಅಂತ ಹೇಳಿ ಬರಿತೀವಿ, O2 ಅಂತ ಹೇಳಿ ಬರಿತೀವಿ, O3 ಅಂತ ಹೇಳಿ ಬರಿತೀವಿ, ಹಾಫ್ O ಅಂತಲೂ ಹೇಳಿ ಬರಿತೀವಿ. ಹೌದಾ ಮಕ್ಕಳೇ? ದಿಸ್ ಇಸ್ ದ ಆನ್ಸರ್ ಫಾರ್ ದಟ್ ಕ್ವೆಶನ್. ದೆನ್ ವಾಟ್ ಈಸ್ ಮೀನ್ಡ್ ಬೈ ಸ್ಕೆಲಿಟಲ್ ಈಕ್ವೇಷನ್? ಸ್ಕೆಲಿಟಲ್ ಈಕ್ವೇಷನ್ ನಾನು ನಿಮಗೆ ರನ್ನಿಂಗ್ ಪಾಯಿಂಟ್ಸ್ ಏನು ತೋರಿಸ್ದೆ, ಆ ಒಂದು ಇದರಲ್ಲಿ ನಾನು ಅದನ್ನ ಟೈಪ್ ಮಾಡಿರಲಿಲ್ಲ. ಯಾಕೆ ನಾನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಸ್ಕೆಲಿಟಲ್ ಈಕ್ವೇಷನ್ ಅಂತ ಬಂತು ಅಂತ ಅಂದರೆ, ನಾನು ಈ ಒಂದು ಇದು ಅಂತ ಅಂದರೆ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಹಾಕಬೇಕಾದ್ರೆ ಸ್ಕೆಲಿಟಲ್ ಈಕ್ವೇಷನ್ ಅಂತ ಹೇಳಿ ಹಾಕಿರೋದ್ರಿಂದ ನನಗೆ ಗ್ಯಾಪ್ನ ಬಂತು. ಅದಕ್ಕೆ ನಾನು ಎಕ್ಸ್ಪ್ಲೈನ್ ಮಾಡಿದೆ. ನಾನು ಎಕ್ಸ್ಪ್ಲೈನ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಸ್ಕೆಲಿಟಲ್ ಈಕ್ವೇಷನ್ ಅಂತ ಅಂದರೆ ಏನು ಅಂತ ಹೇಳಿದ್ದೆ, LHS ಈಸ್ ನಾಟ್ ಈಕ್ವಲ್ ಟು RHS ಅಂತ ಹೇಳಿದೆ. ಆ್ಯಂಡ್ ಅಂತಂದರೆ ರಿಯಾಕ್ಟೆಂಟ್ ಈಸ್ ನಾಟ್ ಈಕ್ವಲ್ ಟು ಪ್ರಾಡಕ್ಟ್ ಅಂತ ಅರ್ಥ. ಹೌದಾ? ಅದೇ ನಾವು ಸೆಂಟೆನ್ಸಲ್ಲಿ ಬರೀಬೇಕು ಅಂತ ಅಂದರೆ ಏನಾಗುತ್ತೆ, ಸ್ಕೆಲಿಟಲ್ ಈಕ್ವೇಷನನ್ನು ನಾನು ಏನಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಕೆಲಿಟಲ್ ಈಕ್ವೇಷನ್ ಇಸ್ ದ ಈಕ್ವೇಷನ್ ಇನ್ ವಿಚ್ RHS ಈಸ್ ನಾಟ್ ಈಕ್ವಲ್ ಟು LHS ಅಂತ ಬರೀಬೇಕು, ಅಥವಾ ಇನ್ ಎ ಕೆಮಿಕಲ್ ಈಕ್ವೇಷನ್ ಈಸ್ ನಾಟ್ ಈಕ್ವಲ್ ಅಂತ ಹೇಳಿ ಬರೀಬೇಕು. ಎರಡು ಒಂದೇ. ಆದರೆ ಈ ಆನ್ಸರ್ನ ಪ್ರಕಾರ ನಾನು ಏನು ಅಂತ ಟೈಪ್ ಮಾಡಿದ್ದೀನಿ, ದ ಈಕ್ವೇಷನ್ ವೇರ್ ದ ನಂಬರ್ ಆಫ್ ಆಟಮ್ಸ್ ಆಫ್ ಈಚ್ ಎಲಿಮೆಂಟ್ ಆನ್ ಬೋತ್ ಸೈಡ್ ಆಫ್ ಎ ಕೆಮಿಕಲ್ ಈಕ್ವೇಷನ್ ಇಸ್ ನಾಟ್ ಈಕ್ವಲ್ ಈಸ್ ಕಾಲ್ಡ್ ಸ್ಕೆಲಿಟಲ್ ಈಕ್ವೇಷನ್. ಅಂತಂದರೆ ಈಕ್ವಲ್ ಆಗಿರೋದಿಲ್ಲ, ಅದನ್ನು ನಾವು ಸ್ಕೆಲಿಟಲ್ ಈಕ್ವೇಷನ್ ಅಂತ ಹೇಳಿ ಕರಿತೀವಿ. ದೆನ್ ಫೋರ್ತ್ ಕ್ವೆಶನ್, ಪೊಟ್ಯಾಷಿಯಮ್ ಕ್ಲೋರೈಡ್ ಅಂತಂದರೆ KClO3. ಪೊಟ್ಯಾಷಿಯಮ್ ಕ್ಲೋರೈಡ್ ಆನ್ ಹೀಟಿಂಗ್ ಫಾರ್ಮ್ಸ್ ಪೊಟ್ಯಾಷಿಯಮ್ ಕ್ಲೋರೈಡ್. ಹೀಟ್ ಆದಾಗ ಅಂತ ಅಂದರೆ KClO3 ಅಂತಂದರೆ ನಾವು ಈ ಇದಕ್ಕೆ ನಾವು ಬ್ಯಾಲೆನ್ಸ್ಡ್ ಈಕ್ವೇಷನ್ ಬರೀಬೇಕು ಅಂತ ಹೇಳಿದ್ದಾರೆ. ಹೌದಾ? ನಾವು ಇದನ್ನು ಓದ್ತಾನೆ ಬ್ಯಾಲೆನ್ಸ್ ಮಾಡ್ಕೋಬೋದು. ಪೊಟ್ಯಾಷಿಯಮ್ ಕ್ಲೋರೈಡ್ ಅಂತ ಹೇಳಿದ್ದಾರೆ ಅಂತಾರೆ, ಅದು KClO3. ಹೌದಾ? ಆನ್ ಹೀಟಿಂಗ್ ಅಂತಂದರೆ ಹೀಟ್ ಆದಾಗ ಡೆಲ್ಟಾ ಫಾರ್ಮ್ಸ್ ಪೊಟ್ಯಾಷಿಯಮ್ ಕ್ಲೋರೈಡ್ ಅಂತಂದರೆ ಪೊಟ್ಯಾಷಿಯಮ್ ಕ್ಲೋರೈಡ್ KCl ಫಾರ್ಮ್ ಆಗುತ್ತೆ. ಆ್ಯಂಡ್ ಆಕ್ಸಿಜನ್ ಅಂತಂದರೆ ಅದರ ಮಾಲಿಕ್ಯುಲರ್ ಫಾರ್ಮುಲಾ O2. ಈಗ ನಮಗೆ ಇದ್ರ ಪ್ರಕಾರ ಬ್ಯಾಲೆನ್ಸ್ ಮಾಡಬೇಕು. ಆಕ್ಸಿಜನ್ 3 ಟೈಮ್ಸ್ ಇದೆ ಅಂತಂದರೆ ನಾವು ಇದರಲ್ಲಿ ಇಲ್ಲಿ ಏನು ಹಾಕ್ಕೋಬೇಕು, ಇಲ್ಲಿ KCl ಅಂತಂದರೆ ಇಲ್ಲೂ KCl, ಇಲ್ಲಿ ನಾವೇನು ಹಾಕ್ಕೋಬೇಕು, ಇಲ್ಲಿ 3 ಹಾಕ್ಕೊಂಡ್ರೆ 3 2s 6. ಹೌದಾ? 3 2s 6 ಅಂತ ಇಲ್ಲಿ ಹಾಕ್ಕೊಂಡ್ರೆ 2 3 ಇದು ಎಷ್ಟಾಗುತ್ತೆ, KCl2 ಆಗುತ್ತೆ. ಇಲ್ಲೂ 2 ಹಾಕ್ಕೊಳ್ಳಿ, 2 3s 6. ನೋಡಿ, ಇದೇ ಒಂದು ಈಕ್ವೇಷನ್. ನೋಡಿ, ಇದು ಓದ್ಕೊಂಡ್ರೆ ನಮಗೆ ಈಕ್ವೇಷನ್ ಬಂದ್ಬಿಡುತ್ತೆ. ಓಕೆನಾ? ನೋಡಿ, ಇಲ್ಲಿ ನಾವು ಹೇಳ್ಬೋದು ಪೊಟ್ಯಾಷಿಯಮ್ ಕ್ಲೋರೈಟ್ ಅಂತ ಹೇಳಿದ್ದಾರೆ KClO3. ಓಕೆನಾ? ನಾವಿದು ನೋಡೋದೇ ಬೇಡ, ಇದನ್ನು ಅಬ್ಸರ್ವ್ ಮಾಡೋದೇ ಬೇಡ. ನೋಡಿ, ಈಗ ನಾನು ಅದನ್ನು ರಬ್ ಮಾಡಿದ್ದೀನಿ. ಪೊಟ್ಯಾಷಿಯಮ್ ಕ್ಲೋರೈಡ್. ಹೌದಾ? ಪೊಟ್ಯಾಷಿಯಮ್ ಕ್ಲೋರೈಡ್ ಅಂತಂದರೆ KClO3. ಓಕೆನಾ ಮಕ್ಕಳೇ? ಫಾರ್ಮ್ಸ್ ಪೊಟ್ಯಾಷಿಯಮ್ ಕ್ಲೋರೈಡ್ ಅಂತಂದರೆ KCl ಪ್ಲಸ್ ಆಕ್ಸಿಜನ್ ಅಂತಂದರೆ O2. ಇದು ಬ್ಯಾಲೆನ್ಸ್ ಆಗಿಲ್ಲ ಅಂತಂದರೆ ಇಲ್ಲಿ ಆಕ್ಸಿಜನ್ 2 ಇದೆ, ಇಲ್ಲಿ 3 ಇದೆ, ಬ್ಯಾಲೆನ್ಸ್ ಆಗಿಲ್ಲ. ನಾವು ಇದರಲ್ಲಿ 3 ಅಂತ ಹಾಕ್ಕೊಳ್ಳೋಣ. ಓಕೆನಾ? 3 ಅಂತ ಹಾಕ್ಕೊಂಡ್ರೆ 3 2s 6 ಆಕ್ಸಿಜನ್ ಆಗುತ್ತೆ. ಇಲ್ಲಿ ನಾವು 2 ಹಾಕ್ಕೊಂಡ್ರೆ ಆಕ್ಸಿಜನ್ 6 ಆಗುತ್ತೆ ಕರೆಕ್ಟಾಗಿ. KCl2 ಆಗುತ್ತೆ. ಇಲ್ಲಿ KCl ಒಂದಿರೋದ್ರಿಂದ ನಾವಿಲ್ಲಿ KCl2 ಹಾಕ್ಕೊಳ್ಳೋಣ. ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ. ಹೌದಾ? ಎಸ್, ಕರೆಕ್ಟಾಗಿ ಬ್ಯಾಲೆನ್ಸ್ಡ್ ಆಯಿತು. ನಾವು 5th ಕ್ವೆಶನ್ಗೆ ಹೋಗೋಣ. ವಾಟ್ ಡು ಯು ಅಬ್ಸರ್ವ್ ವೆನ್ ಮೆಗ್ನೀಷಿಯಮ್ ರಿಬ್ಬನ್ ಈಸ್ ಬರ್ನ್ಡ್? ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಫಸ್ಟ್ ಆ್ಯಕ್ಟಿವಿಟಿನೇ ಬರುತ್ತೆ. ನಾವು ಮೆಗ್ನೀಷಿಯಮ್ ರಿಬ್ಬನನ್ನು ಬರ್ನ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ತಾರೆ ಅಂತಲೇ ಏನನ್ನು ಅಬ್ಸರ್ವ್ ಮಾಡ್ತೀವಿ. ಫಸ್ಟ್ ಆಫ್ ಆಲ್, ಮೆಗ್ನೀಷಿಯಮ್ ರಿಬ್ಬನನ್ನು ನಾವು ಬರ್ನ್ ಮಾಡಿದ್ರೆ ವೈಟ್ ಪೌಡರ್ ಫಾರ್ಮ್ ಆಗುತ್ತೆ ವಿತ್ ಡ್ಯಾಸ್ಲಿಂಗ್ ಫ್ಲೇಮು ವೈಟ್ ಬರುತ್ತೆ. ಓಕೆನಾ? ಅದೇ ನಾವಿಲ್ಲಿ ಹೇಳೋದು,
ಮೆಗ್ನೀಷಿಯಮ್ ರಿಬ್ಬನ್ ಬರ್ನ್ ಆದಾಗ ಏನಾಗುತ್ತೆ, ವೈಟ್ ಪೌಡರ್ ಫಾರ್ಮ್ ಆಗುತ್ತೆ ಮತ್ತು ಅಲಾಂಗ್ ವಿತ್ ವೈಟ್ ಡಾರ್ಸ್ಲಿಂಗ್ ಫ್ಲೇಮ್ ನಮಗೆ ಅಬ್ಸರ್ವ್ ಆಗಿ ಕಾಣುತ್ತೆ. ಓಕೆನಾ. ದೆನ್ ಈ ಕ್ವೆಶನನ್ನು ನೀವು ಅರ್ಥ ಮಾಡ್ಕೋಬೇಕು ನೋಡಿ. ಆನ್ ಹೀಟಿಂಗ್ ಬ್ಲೂ ಕಲರ್ಡ್ ಪೌಡರ್ ಆಫ್ ಕಾಪರ್ 2 ಅಂತ ಹೇಳಿದರೆ, ನೈಟ್ರೇಟ್ ಇನ್ ಎ ಬಾಯ್ಲಿಂಗ್ ಟ್ಯೂಬ್ ಅಂತ ಅಂದರೆ ಇವರು ಬ್ಲೂ ಕಲರ್ಡ್ ಪೌಡರ್ ಆಫ್ ಕಾಪರನ್ನು ನೈಟ್ರೇಟಲ್ಲಿ ಇನ್ನೇ ಬಾಯ್ಲಿಂಗ್ ಟ್ಯೂಬಲ್ಲಿ ಹೀಟ್ ಮಾಡಿದ್ದಾರೆ. ಕಾಪರ್ ಆಕ್ಸೈಡ್ ಬ್ಲ್ಯಾಕ್ ಇದೆ, ಆಕ್ಸಿಜನ್ ಗ್ಯಾಸ್ ಮತ್ತು ಬ್ರೌನ್ ಗ್ಯಾಸ್ ಎಕ್ಸ್ ಇಸ್ ಫಾರ್ಮ್ಡ್. ಐಡೆಂಟಿಫೈ ದ ಬ್ರೌನ್ ಗ್ಯಾಸ್ ಎಕ್ಸನ್ನು ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ದಾರೆ. ಓಕೆನಾ. ಫಸ್ಟ್ ಆಫ್ ಆಲ್ ನಮಗೆ ಇಲ್ಲಿ ಏನು ಹೇಳಿದರೆ, ಕಲರ್ಡ್ ಪೌಡರ್ ಆಫ್ ಕಾಪರ್ 2 ಅಂತ ಅಂದರೆ 2 ಕಾಪರ್ ನೈಟ್ರೇಟ್ ಇನ್ ಎ ಬಾಯ್ಲಿಂಗ್ ಟ್ಯೂಬ್. ನೈಟ್ರೇಟ್ ಅಂತಂದರೆ NO3O. ಹೌದಾ. ಆನ್ ಹೀಟಿಂಗ್ ಅಂತಂದರೆ ಹೀಟ್ ಮಾಡಿ. ಓಕೆನಾ. ಕಾಪರ್ ಆಕ್ಸೈಡ್ ಬ್ಲ್ಯಾಕ್, ಕಾಪರ್ ಆಕ್ಸೈಡ್ ಅಂತಂದರೆ ದಟ್ ಈಸ್ CuO. ಆಕ್ಸಿಜನ್ ಗ್ಯಾಸ್ ಫಾರ್ಮ್ ಆಗುತ್ತೆ, ದಟ್ ಈಸ್ O2. ಆ್ಯಂಡ್ ಬ್ರೌನ್ ಗ್ಯಾಸ್ ಅಂತ ಅಂದರೆ ನಮಗೆ ಇನ್ನು ಉಳಿದಿರೋದೇನು, NO2 ಇಳಿದಿದೆ. ಹೌದಾ. ಆನ್ ಬ್ಯಾಲೆನ್ಸಿಂಗ್ ನಾವು ಬ್ಯಾಲೆನ್ಸ್ ಮಾಡಿ 2CO, ಇಲ್ಲೂ 2CO ಇಲ್ಲೂ 2CO ಕರೆಕ್ಟ್ ಇದೆಯಾ? ಆಕ್ಸಿಜನ್ ಕರೆಕ್ಟ್ ಇದೆ. ಓಕೆ ನಮ್ಮ ಮಕ್ಕಳೇ, ಆಕ್ಸಿಜನ್ ಈಸ್ ರೈಟ್, ಆಕ್ಸಿಜನ್ ಕರೆಕ್ಟ್ ಇದೆ. ಕರೆಕ್ಟ್ ಇದೆ. ದೆನ್ NO2, ಇಲ್ಲಿ 4 NO2 ಹಾಕಬೇಕು, ಕರೆಕ್ಟ್ ಇದೆಯಾ? ಎಸ್. ಇಲ್ಲಿ ನಮಗೆ ಸಿಗುವಂಥ ಎಕ್ಸ್ ಏನು, ನೈಟ್ರೋಜನ್ ಡೈಆಕ್ಸೈಡ್ ಅಂತ ಅಂದರೆ NO2 ಸಿಗುತ್ತೆ. ಓಕೆ ನಮ್ಮ ಮಕ್ಕಳೇ, NO2 ನಮಗೆ ಸಿಗುತ್ತೆ. ದೆನ್ 7th ಕ್ವೆಶನನ್ನು ಅಬ್ಸರ್ವ್ ಮಾಡಿ. ಕನ್ವೆ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಇನ್ ದ ಫಾರ್ಮ್ ಆಫ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಅಂತ ಹೇಳಿದ್ದಾರೆ. ಈಗ ಇಲ್ಲಿ ನಮಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಆ ಇನ್ಫಾರ್ಮೇಷನಿಂದ ನಾವು ಒಂದು ಈಕ್ವೇಷನನ್ನು, ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನನ್ನು ಬ್ಯಾಲೆನ್ಸ್ ಮಾಡಬೇಕು. ನೋಡಿ, ನಾವು ಆಗಲೇ ನೋಡಿದ ಹಾಗೆ ನೋಡಿದ್ದೀವಿ. ಇನ್ಫಾರ್ಮೇಷನ್ನಿಂದ ನಾವು ಒಂದು ಈಕ್ವೇಷನನ್ನು ಬರೆದಿರೋದು. ಇದು ಅದೇ ರೀತಿ ವೆರಿ ಈಸಿ ಮೆಥಡನ್ನು ನಾನು ಹೇಳ್ಕೊಡ್ತೀನಿ. ನಾನು ಆಗಲೇ ಹೇಳ್ಕೊಟ್ಟಿದ್ದೀನಿ. ಸೆಂಟೆನ್ಸ್ ಓದ್ತಾ ನಾವು ಬರ್ಕೊಂಡು ಹೋದರೆ ನಮಗೆ ಸಿಗುತ್ತೆ. ಹೌದಾ. ನೋಡಿ, ಅನ್ ಆಕ್ವಿಯಸ್ ಸಲ್ಯೂಷನ್ ಆಫ್ ಫೆರಸ್ ಸಲ್ಫೇಟನ್ನು ನಾವು ಯಾವ ಥರ ಬರೀತೀವಿ? ಫೆರಸ್ ಸಲ್ಫೇಟನ್ನು ನಾವು ಬರೆಯೋದು FeSO4. ಅವ್ರು ಏನಂತ ಹೇಳಿದ್ದಾರೆ, ಆಕ್ವಿಯಸ್ ಅಂತ ಹೇಳಿದ್ದಾರೆ. ಇಲ್ಲಿ AQ ಅಂತ ಹಾಕಿ ಅಷ್ಟೇ. ಪ್ಲಸ್ ವಿತ್ ಅನ್ ಆಕ್ವಿಯಸ್ ಸಲ್ಯೂಷನ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ NaOH ಅಂತಂದರೆ ದಟ್ ಈಸ್ ಆಲ್ಸೋ ಆಕ್ವಿಯಸ್ ಅಂತ ಹೇಳಿದ್ದಾರೆ. ದೆನ್ ಟು ಫಾರ್ಮ್ ಅಂತಂದರೆ ಗಿವ್ಸ್ ರೈಸ್ ಅ ಪ್ರೆಸಿಪಿಟೇಟ್ ಆಫ್ ಫೆರಸ್ ಹೈಡ್ರಾಕ್ಸೈಡ್ ಅಂತ ಅಂದರೆ FeOH2 ಏನಿದು ಸಾಲಿಡ್. ಪ್ಲಸ್ ಆ್ಯಂಡ್ ಸೋಡಿಯಂ ಸಲ್ಫೇಟ್ ರಿಮೈನ್ಸ್ ಇನ್ ಸೊಲ್ಯೂಷನ್ ಅಂತ ಅಂದರೆ ಸೋಡಿಯಂ ಸಲ್ಫೇಟ್ ಅಂತ ಅಂದರೆ NaSO4, ಅದು ಕೂಡ ಏನು ಆಕ್ವಿಯಸ್. NaSO4 ಈಸ್ ಆಲ್ಸೋ ಆಕ್ವಿಯಸ್. ಈಗ FeSO4 ಮತ್ತು ಇಲ್ಲಿ FeSO4 ಅಂತಂದರೆ ಇಷ್ಟೇ ನಾವು ಈಕ್ವೇಷನ್ ಮಾಡೋದಿರೋದು. ಇಲ್ಲಿ NaSO4 2 ಇದೆ, 2 NaSO4 ಇದೆ. ಇಲ್ಲಿ ನಾವು 2 ಅಂತ ಹಾಕ್ಕೊಂಡ್ರೆ ನಮಗೆ ಈಕ್ವೇಷನ್ ಬ್ಯಾಲೆನ್ಸ್ ಆಗಿ ಸಿಗತ್ತೆ. ಓಕೆನಾ ಮಕ್ಕಳೇ. ನೋಡಿ, ಆಕ್ವಿಯಸ್ ಸೊಲ್ಯೂಷನ್ ಆಫ್ ಫೆರಸ್ ಸಲ್ಫೇಟ್ FeSO4 ಇದೆಯಾ ಅಂತ ಆಕ್ವಿಯಸ್ ಸೊಲ್ಯೂಷನ್ ಅಂತ ಹೇಳಿದರೆ, ಆಕ್ವಿಯಸ್ ಇದೆಯಾ ಇಲ್ಲಿ? ದೆನ್ ವಿತ್ ಅನ್ ಆಕ್ವಿಯಸ್ ಸೊಲ್ಯೂಷನ್ ಅಂತ ತಿರ್ಗಾ ಹೇಳಿದ್ದಾರೆ. ಸೋಡಿಯಂ ಹೈಡ್ರಾಕ್ಸೈಡ್ ಟು ಫಾರ್ಮ್ ಅಂತಲೇ ಇದೆ ಸಿಂಬಲ್. ಓಕೆನಾ. ಪ್ರೆಸಿಪಿಟೇಟ್ ಆಫ್ ಫೆರಸ್ ಹೈಡ್ರಾಕ್ಸೈಡ್ ಅಂತ ಅಂದರೆ ದಟ್ ಈಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಅರ್ಥ. PPT ಪ್ರೆಸಿಪಿಟೇಟ್. ಓಕೆನಾ. FeOH2 ಸಾಲಿಡ್ ಆ್ಯಂಡ್ ಸೋಡಿಯಂ ಸಲ್ಫೇಟ್ ರಿಮೈನ್ಸ್ ಇನ್ ಸಲ್ಯೂಷನ್. ಓಕೆನಾ. ದೆನ್ 8th ಕ್ವೆಶನನ್ನು ಅಬ್ಸರ್ವ್ ಮಾಡಿ. ಬ್ಯಾಲೆನ್ಸ್ ದ ಫಾಲೋಯಿಂಗ್ ಕೆಮಿಕಲ್ ಈಕ್ವೇಷನ್. ಈಸಿ ಬ್ಯಾಲೆನ್ಸ್ ಮಾಡೋದು ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ನೀವು ಒಂದು ಇದನ್ನು ಹಾಕ್ಕೊಳ್ಳಿ, ಇಲ್ಲಿ ಇರುವಂಥ ಎಲಿಮೆಂಟ್ಸ್ ಎಲ್ಲ ಬರ್ಕೊಳ್ಳಿ ಅಂತ ಅಂದರೆ ನಾವು ಈ ಥರ ಹಾಕ್ಕೊಂಡಾಗ ನೋಡಿ, ನಾನು ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಆಫ್ ಆಲ್ ಏನು ಮಾಡ್ಕೋಬೇಕು,
ನೀವು ಈ ಥರ ಹಾಕ್ಕೋಬೇಕು. ಫಸ್ಟ್ ನಮ್ಗೆ ಇಲ್ಲಿ ಏನೇನು ಕೊಟ್ಟಿದ್ದಾರೆ, ಪಿ ಬಿ ಬ್ಲಡ್ ಇದೆ, ನೈಟ್ರೋಜನ್ ಇದೆ, ಆಕ್ಸಿಜನ್ ಇದೆ. ಓಕೆನಾ, ಇಲ್ಲೂ ಅಷ್ಟೇ ಪಿ ಬಿ ಎನ್ ಇದೆ, ಓ ಇದೆ. ಬರ್ಕೊಂಡ್ರ ಪಿ ಬಿ ಇಲ್ಲಿ ಎಷ್ಟಿದೆ, ಪಿ ಬಿ ಎಷ್ಟಿದೆ ಹೇಳಬೇಕು. 2 ಅಂತ ಬರ್ಕೊಳ್ಳಿ. ಎನ್ ಓ 2 ಓ 3. ಅರ್ಥ ಆಯ್ತಾ? ಸರಿ, ಓ ಎಷ್ಟಿದೆ, 3 2 6. ಓಕೆನಾ, ತ್ರೀ 2 6, 6 2 12. ಓಕೆನಾ, ಇದನ್ನು ತಗೋಬೇಕು 2. ಆಯಿತಾ ಮಕ್ಕಳೇ? ಫಸ್ಟ್ ಇಲ್ಲಿ ಏನೇನಿದೆ ಅಷ್ಟು ಬರ್ಕೋಬೇಕು, ನಾವು ಬರ್ಕೊಳ್ಳೋಣ. ಇಲ್ಲಿ ಏನೇನಿದೆ ಅದು ಬರ್ಕೋಬೇಕಾಗಿರೋದು ನಾವು. ಓಕೆನಾ, ನಾವು ಪಿ ಬಿ ಇದೆ, ಎನ್ ಇದೆ, ಓ ಇದೆ. ಪಿ ಬಿ ಇದೆ, ಎನ್ ಇದೆ, ಓ ಇದೆ. ಪಿ ಬಿ ಎಷ್ಟಿದೆ, ಇಲ್ಲಿ ಎಷ್ಟಿದೆ ಪಿ ಬಿ? ಪಿ ಬಿ 2 ಇದೆ. ಎನ್ ಓ 2 ಓ 6. ಇಲ್ಲಿ ಪಿ ಬಿ 1. ಓ ಎಷ್ಟಿದೆ, ಇಲ್ಲೊಂದು, ಇಲ್ಲೆರಡು, 3, 5 ಇದೆ. ಓಕೆನಾ, 5 ಓ ಇದೆ. ಎನ್ ಎಷ್ಟಿದೆ, 1 ಇದೆ. ಬ್ಯಾಲೆನ್ಸ್ಡ್ ಆಗಿಲ್ಲ. ಬ್ಯಾಲೆನ್ಸ್ ಆಗಿಲ್ಲ ಅಂತ ಅಂದರೆ ನಾವೇನು ಮಾಡಬೇಕಾಗುತ್ತೆ, ಬ್ಯಾಲೆನ್ಸ್ ಆಗಿಲ್ಲ ಅಂತಂದರೆ ಇದ್ರ ಈಕ್ವೇಷನ್ನ ಪ್ರಕಾರ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಪಿ ಬಿ ಓ ಇದೆ, ಇಲ್ಲಿ 2 ಹಾಕ್ಕೊಳ್ಳಿ. ಓಕೆನಾ, ಪಿ ಬಿ ಓ ಇದೆ, ಹೌದಾ, ಇಲ್ಲಿ 2 ಹಾಕ್ಕೊಳ್ಳಿ. ಪಿ ಬಿ ಕರೆಕ್ಟ್ ಆಯಿತು. ಇದು ಇಂಟು 2 ಮಾಡಬೇಕು, ಇದೆರಡು ಸೇಮ್ ಆಯಿತು. ಈಗ ಎನ್ 2 ಇದೆ ಈ ಕಡೆ 1 ಇದೆ ಅಂತ ಅಂದರೆ ನಾವಿಲ್ಲಿ ಇಂಟು 4 ಮಾಡ್ಕೊಳ್ಳೋಣ, ಇಲ್ಲಿ ಇಂಟು 2 ಮಾಡ್ಕೊಳ್ಳೋಣ. ಓಕೆನಾ, ಕರೆಕ್ಟ್ ಆಯಿತು. ಆಕ್ಸಿಜನ್ ಕರೆಕ್ಟ್ ಆಯಿತು. 4 4. ಈಗ ಈಗ ಇನ್ನೇನಾಗುತ್ತೆ, ಈ ಕಡೆ ಅಂತ ಅಂದರೆ 4 2 ಇಲ್ಲಿ ಇದು 8 ಆಗುತ್ತೆ. 8 ಆಗುತ್ತೆ. ಇಲ್ಲಿ ಆಕ್ಸಿಜನ್ ಎಷ್ಟಾಗುತ್ತೆ, ಇಲ್ಲಿ ನಾವು 2 ಅಂತ ರೀಪ್ಲೇಸ್ ಮಾಡ್ಕೋಬೇಕು. 2 ಅಂತ ರೀಪ್ಲೇಸ್ ಮಾಡಿಕೊಂಡ್ರೆ ಇದು 12 ಆಗುತ್ತೆ. ಓಕೆನಾ, 12 ಆದರೆ ಇಲ್ಲಿ 2 ಎಸ್ ಇಂಟು 2 ಅಂತ ಅಂದರೆ ಇಲ್ಲೂ ಕೂಡ ನಮಗೆ 12 ಸಿಗುತ್ತೆ. ಓಕೆನಾ, ಇಲ್ಲೂ ಕೂಡ ನಮಗೆ 12 ಸಿಗುತ್ತೆ, ಇಲ್ಲೂ ಕೂಡ ನಮಗೆ 12 ಸಿಗುತ್ತೆ. ಆದರೆ ಈಕ್ವೇಷನ್ ಬ್ಯಾಲೆನ್ಸ್ಡ್ ಆಗುತ್ತೆ ಅಷ್ಟೇ ಮಕ್ಕಳೇ. ದೆನ್ 9th one, give an example of combination reaction which is also exothermic. ನಾನು ಆಗಲೇ ಹೇಳಿದೆ ಕಾಂಬಿನೇಷನ್ ರಿಯಾಕ್ಷನ್ ಇಸ್ ಆಲ್ಸೋ ಎಕ್ಸೋಥರ್ಮಿಕ್ ಅಂತ ಹೇಳಿ, ಬಟ್ ಫ್ಯೂ ಆಫ್ ದ ಕಾಂಬಿನೇಷನ್ ರಿಯಾಕ್ಷನ್ಸ್ ಆರ್ ಎಂಡೋಥರ್ಮಿಕ್ ಅಂತ ಹೇಳಿದೆ. ನಾವು ಎಕ್ಸಾಂಪಲ್ ನಾವು ಏನು ತಗೋಬಹುದು, ಮೆನಿ ಎಕ್ಸಾಂಪಲ್ಸ್ ಆರ್ ದೇರ್. C+, ನಾನು ಡೈಲಿ ಅಂತಂದರೆ ರೆಫರ್ ಮಾಡಿರುವಂಥದ್ದೇ ಮಾಡ್ತಾ ಇದ್ದೀನಿ. C+O2 CO2 ಇದು ಕೂಡ ಕಾಂಬಿನೇಷನ್ ರಿಯಾಕ್ಷನ್, ಅದು ಕೂಡ ನೀವು ಬರೀಬಹುದು. ಇಲ್ಲಿ ಇರುವಂಥ ಪ್ರಕಾರ ಯಾವಾಗ ಕ್ವಿಕ್ ಲೈಮ್ ಅಥವಾ ಕ್ಯಾಲ್ಶಿಯಂ ಆಕ್ಸೈಡ್ ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ ಅಂತ ಅಂದರೆ CaO ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ. ಅದೇನು ಮಾಡುತ್ತೆ, ಸಿ ಅಂತಂದರೆ ಸ್ಲೇಕ್ಡ್ ಲೈಮ್ ಅಂತಂದರೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಮಾಡುತ್ತೆ ಅಷ್ಟೇ. ಈ ಒಂದು ರಿಯಾಕ್ಷನ್ ಆಗಬೇಕಾದ್ರೆ ಜಾಸ್ತಿ ಹೀಟ್ ರಿಲೀಸ್ಡ್ ಆಗುತ್ತೆ. ಹೀಟ್ ರಿಲೀಸ್ಡ್ ಆಯಿತು ಅಂತಂದರೆ ದಟ್ ಈಸ್ ಎಕ್ಸೋಥರ್ಮಿಕ್. ಅದಕ್ಕೆ ಈ ರಿಯಾಕ್ಷನನ್ನು ನಾವು ಎಕ್ಸೋಥರ್ಮಿಕ್ ಅಂತ ಹೇಳಿ ಕರಿತೀವಿ. ಕ್ವೆಶನ್ ನಂಬರ್ 10. ವೈ ವಿಲ್ ದ ಕಲರ್ ಆಫ್ ಹೀಟೆಡ್ ಕಾಪರ್ ಪೌಡರ್ ಬಿಕಮ್ ಬ್ಲ್ಯಾಕ್ ವೆನ್ ಏರ್ ಇಸ್ ಪಾಸ್ಡ್ ಓವರ್ ಇಟ್? ಯಾಕೆ ಕಲರ್ ಆಫ್ ಹೀಟೆಡ್ ಕಾಪರ್ ಪೌಡರು ಬ್ಲ್ಯಾಕ್ ಆಗುತ್ತೆ ನಾವಾಗ ಅದನ್ನು ಹೇರ್ ಪಾಸ್ಟ್ ಮಾಡಿದ್ರೆ ಅಂತ ಅಂದರೆ, ಪ್ರೆಸೆನ್ಸ್ ಆಫ್ ಹೇರ್, ಯಾವಾಗ ಕಾಪರ್ ಪೌಡರು ಪ್ರೆಸೆನ್ಸ್ ಆಫ್ ಹೇರ್ ಇರುತ್ತೋ ಆಗ ಬ್ಲ್ಯಾಕ್ ಕಾಪರ್ ಆಕ್ಸೈಡು ಫಾರ್ಮ್ ಆಗುತ್ತೆ. ಓಕೆನಾ, ಬ್ಲ್ಯಾಕ್ ಕಾಪರ್ ಆಕ್ಸೈಡ್ ಫಾರ್ಮ್ಡ್ ಆಗುತ್ತೆ. ಆದ್ದರಿಂದ ನಾವು ಕಲರ್ ಆಫ್ ಹೀಟೆಡ್ ಕಾಪರ್ ಬ್ಲ್ಯಾಕ್ ಆಗುತ್ತೆ ಅನ್ನೋ ನಮ್ಮ ಒಂದು ಅಭಿಪ್ರಾಯವನ್ನು ನಾನಿಲ್ಲಿ ಹಾಕಿರೋವಂಥದ್ದು. ಓಕೆನಾ ಮಕ್ಕಳೇ? ಎಸ್, ನಾವೀಗ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್
ಆ್ಯಸಿಡ್ಸ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಅಂತ ಬಂದಾಗ ಆ್ಯಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ ಬೋತ್ ಆರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಆ್ಯಸಿಡ್ ಅಂತ ಬಂದಾಗ ಬ್ಲೂ ಟು ರೆಡ್ ಚೇಂಜ್ ಆಗುತ್ತೆ ಅಂತ ಅಂದರೆ ಬ್ಲೂ ಟು ರೆಡ್ ಅಂತಲೇ ಲಿಟ್ಮಸ್ ಪೇಪರ್ಸ್ ಅಂತ ಇರ್ತವೆ. ಆ ಒಂದು ಲಿಟ್ಮಸ್ ಪೇಪರ್ ಬ್ಲೂ ಲಿಟ್ಮಸ್ಸಿಂದ ರೆಡ್ ಲಿಟ್ಮಸ್ಗೆ ಚೇಂಜ್ ಆಗೋದನ್ನು ನಾವು ಆ್ಯಸಿಡ್ ಅಂತ ಹೇಳಿ ಕರಿತೀವಿ. ರೆಡ್ ಲಿಟ್ಮಸ್ಸಿಂದ ಬ್ಲೂ ಲಿಟ್ಮಸ್ಸಿಗೆ ಚೇಂಜ್ ಆಗೋದನ್ನು ನಾವು ಬೇಸ್ ಅಂತ ಹೇಳಿ ಕರಿತೀವಿ. ಓಕೆನಾ. ಬೇಸಸ್ ವಿಚ್ ಆರ್ ಸಾಲ್ಯುಬಲ್ ಇನ್ ವಾಟರ್ ಸಾಲ್ಯುಬಲ್ ಬೇಸಸನ್ನು ನಾವು ಆಲ್ಕಲೈಸ್ ಅಂತ ಹೇಳಿ ಕರಿತೀವಿ. ಅಂತ ಅಂದರೆ potassium oxide, magnesium oxides, these are the water soluble. Turmeric is a natural indicator. Turmeric, that is a natural indicator ಆಗುತ್ತೆ. ನಮಗೆ ಗೊತ್ತಿರೋ ಹಾಗೆ ಒಂದಷ್ಟು ಕಂಡೀಷನ್ಸಲ್ಲಿ ಏನಾಗುತ್ತೆ, ಮೆಟಲ್ಲು ಹೈಡ್ರೋಜನ್ ಅಂತಂದರೆ ಆ್ಯಸಿಡಿಂದ ಹೈಡ್ರೋಜನ್ಗೆ ರೀಪ್ಲೇಸ್ ಮಾಡುತ್ತೆ. ಜಿಂಕ್ ಅನ್ನೋದನ್ನು ನಾವು ಮೆಟಲ್ ಆಗಿ ತಗೊಂಡ್ರೆ H2SO4 ಅನ್ನೋದು ಆ್ಯಸಿಡನ್ನು ತಗೊಂಡ್ರೆ ಅದು ಏನನ್ನು ರಿಪ್ಲೇಸ್ ಮಾಡುತ್ತೆ ಅಂತಂದರೆ ಹೈಡ್ರೋಜನನ್ನು ರಿಪ್ಲೇಸ್ ಮಾಡುತ್ತೆ. ಅಂತ ಅಂದರೆ ZnSO4 ಅಂತ ಅಂದರೆ A+BC. A+BC ಗಿವ್ಸ್ ಏನಾಗುತ್ತೆ, AC+B ಆಗುತ್ತೆ. ಅದೇ ಇಲ್ಲಿ ನಮ್ಗೆ ಹೇಳಿರೋದು. ಇದು ಯಾವ ಫಾರ್ಮಲ್ಲಿ ಅಂತಂದರೆ ಈ ಒಂದು ರಿಯಾಕ್ಷನ್ ಯಾವ ಫಾರ್ಮಲ್ಲಿದೆ ನೋಡಿ, A+BC ಗಿವ್ಸ್ AC+B ಫಾರ್ಮಲ್ಲಿದೆ. ಅಂತ ಅಂದರೆ ಜಿಂಕ್ ಪ್ಲಸ್ H2SO4 ಗಿವ್ಸ್ ZnSO4 ಪ್ಲಸ್ H2 ಫಾರ್ಮಲ್ಲಿದೆ. ಹೌದಾ ಮಕ್ಕಳೇ? ಅದೇ ಮೋಸ್ಟ್ ಆಫ್ ದ ಕಂಡೀಷನ್ ಮೆಟಲ್ಲು ಹೈಡ್ರೋಜನ್ಸನ್ನು ರಿಪ್ಲೇಸ್ ಮಾಡುತ್ತೆ ಫ್ರಮ್ ಅನ್ ಆ್ಯಸಿಡ್. ಓಕೆನಾ ಮಕ್ಕಳೇ? ದೆನ್ ಕಮಿಂಗ್ ಟು ದ ಮೆಟಲ್ ಆಕ್ಸೈಡ್ ಪ್ಲಸ್ ಆ್ಯಸಿಡ್. ಮೆಟಲ್ ಆಕ್ಸೈಡ್ ಮತ್ತು ಆ್ಯಸಿಡನ್ನು ತಗೊಂಡ್ರೆ ಅದು ನಮಗೆ ಸಾಲ್ಟ್ ಪ್ಲಸ್ ವಾಟರ್ ಕೊಡುತ್ತೆ. ಇವಾಗ ಬೇಸ್ ಮತ್ತು ಮೆಟಲನ್ನು ನಾವು ರಿಯಾಕ್ಟ್ ಮಾಡಿದಾಗ ಅಂತ ಅಂದರೆ ನಾವು ಬೇಸ್ ಮತ್ತು ಮೆಟಲ್ NaOH ಮತ್ತು ನಾವು ಜಿಂಕನ್ನು ನಾವು ರಿಯಾಕ್ಟ್ ಮಾಡಿದಾಗ ನಮಗೆ Na2Zn ಅಂತಂದರೆ ಸೋಡಿಯಂ ಜಿಂಕೇಟ್ ಮತ್ತು ಹೈಡ್ರೋಜನ್ ಸಿಗುತ್ತೆ. ಓಕೆನಾ ಮಕ್ಕಳೇ? ದೆನ್ ಆ್ಯಸಿಡ್ ಬೇಸ್ ರಿಯಾಕ್ಷನ್ ಅಂತ ನೋಡೋದಾದರೆ ಆ್ಯಸಿಡ್ ಬೇಸ್ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ ಅಂದರೆ ಅದರಲ್ಲಿ ಒಂದು ಆ್ಯಸಿಡ್ ಇರುತ್ತೆ, ಬೇಸ್ ಇರುತ್ತೆ. ಅದು ಆ್ಯಸಿಡ್ ಮತ್ತು ಬೇಸ್ ಸೇರಿ ಸಾಲ್ಟ್ ಮತ್ತು ವಾಟರನ್ನು ಕೊಡುತ್ತೆ. ಅಂತ ಅಂದರೆ NaOH ಇರುತ್ತೆ, HCl ಅನ್ನು ತಗೊಳ್ತಾರೆ. ಅಂತ ಅಂದರೆ ಬೇಸ್ ಫಸ್ಟ್ ನಮ್ಮ ಒಂದು ಆ್ಯಸಿಡ್ ಬೇಸಸ್ ಆ ಒಂದು ಇದ್ರ ಪ್ರಕಾರ HCl NaOH ಇರುತ್ತೆ, ಅದು NaCl ಮತ್ತು H2Oನ ಕೊಡುತ್ತೆ. ಈ ಒಂದು ರಿಯಾಕ್ಷನ್ ಅದು ಅರ್ಥ ಆಯ್ತಾ? ಮತ್ತು ವಾಟರ್ ಸೊಲ್ಯೂಷನ್ ಅಂತ ಅಂದರೆ ಆ್ಯಸಿಡ್ ಇರುತ್ತೆ. ಅಂತಂದರೆ ಆ್ಯಸಿಡ್ ಅದರಲ್ಲೂ H+ ಅಯಾನ್ ಇರುತ್ತೆ. H+ ಅಯಾನ್ ಅಂತಂದರೆ ಯಾವುದಾದ್ರೂ ಒಂದು H+ ಅಯಾನ್ ವಾಟರು ಮತ್ತು ಅದು H3O+ ಇರುತ್ತೆ ಅಂತ ಅರ್ಥ. ಬೇಸ್ ಅಂತ ತಗೊಂಡಾಗ ಆ್ಯಸಿಡ್ ಅಂತ ತಗೊಂಡಾಗ ನಮಗೆ ಇರೋದು H+ ಅಯಾನ್ ಇನ್ acid. When we consider a base, ಬೇಸ್ನ ಕನ್ಸಿಡರ್ ಮಾಡಿದಾಗ ದಟ್ ಈಸ್ OH- ಅಯಾನ್. ಓಕೆನಾ ಮಕ್ಕಳೇ? ಇನ್ ದಿಸ್ ಹೈಯರ್ ಅಂತ ಅಂದರೆ ಹೈಯರ್ H ಏನಾಗುತ್ತೆ, ಹೈಯರ್ H+ ಕಾನ್ಸಂಟ್ರೇಷನ್ ದಟ್ ಈಸ್ ಎ ಸ್ಟ್ರಾಂಗ್ ಆ್ಯಸಿಡ್. lower H+ concentration that is a weak acid ಇರುತ್ತೆ. higher OH- concentration stronger the base. pH measure ಅಂತ ತಗೊಂಡಾಗ pH ಅಂತಂದರೆ ಮೆಷರ್ ಆಫ್ ಆ್ಯಸಿಡಿಟಿಯನ್ನು ಮೆಷರ್ ಮಾಡ್ತೀವಿ pH ಅಲ್ಲಿ. ಈಗ 0 to 14 ಇರುತ್ತೆ.
ಒಂದು ಪಿ ಹೆಚ್ ಸ್ಕೇಲ್ ಅಂತ ತಗೊಂಡಾಗ ಏನಿರುತ್ತೆ, 0 to 14 ಅಬ್ಸರ್ವ್ ಮಾಡ್ತೀವಿ. ವೆನ್ ವಿ ಕನ್ಸಿಡರ್ ದ ಪಿ ಹೆಚ್ ಸ್ಕೇಲ್ ದಟ್ ವಿ ಅಬ್ಸರ್ವ್ 0 to 14. ಅಬ್ಸರ್ವ್ ಮಾಡಿ. ಈಗ ಎಲ್ಲಿಂದ ಎಲ್ಲಿಗೆ ನ್ಯೂಟ್ರಲ್, ಎಲ್ಲಿಂದ ಎಲ್ಲಿಗೆ ಆ್ಯಸಿಡಿಕ್, ಪಿ ಹೆಚ್ ಎಷ್ಟು, ಸಾಲ್ಟ್ ಎಷ್ಟು ಅಂತ ಹೇಳಿ ನಾವು ಈಗ ನೋಡ್ತಾ ಹೋಗೋಣ. ಈಗ ನಾನು ಇಲ್ಲಿ ಒಂದು ಟೇಬಲನ್ನು ಹಾಕ್ತೀನಿ ಈಗ. ಓಕೆನಾ ಮಕ್ಕಳೇ? ಈಗ ಇದನ್ನು ಪಿ ಹೆಚ್ ಸ್ಕೇಲ್ ಅಂತ ಅನ್ಕೋಬೇಕು ನೀವು. ನೋಡಿ, ಪಿ ಹೆಚ್ ಅಂತ ಅಂದರೆ ಇದು 7, 0, 1, 2, 3, 4, 5, 6 ಅಂತ ತಗೊಳ್ಳೋಣ. 7, 8, 9, 10, 11, 12, 13 and 14. ಓಕೆನಾ? ಇದು ಈಗ ನಾನು 7 ಅಂತ ಬರೆದಿದ್ದೀನಿ, ಹೌದಾ ಮಕ್ಕಳೇ? 7 ಅಂತ ಏನು ಬರೆದಿದ್ದೀನಿ, ಈ 7ಅನ್ನು ನಾವು ನ್ಯೂಟ್ರಲ್ ಅಂತ ಹೇಳಿ ಕರಿತೀವಿ. ಇದು ನ್ಯೂಟ್ರಲ್. ಇದನ್ನು ನಾವು ಆಸಿಡಿಕ್ ಅಂತ ಹೇಳಿ ಕರಿತೀವಿ. ಅದರಲ್ಲೂ ಇದು ಸ್ಟ್ರಾಂಗ್ ಆ್ಯಸಿಡ್, ದಿಸ್ ಈಸ್ ಅ ವೀಕ್ ಆ್ಯಸಿಡ್. ಓಕೆನಾ ಮಕ್ಕಳೇ? ಇದು ಆಸಿಡಿಕ್, ಇದು ನ್ಯೂಟ್ರಲ್. 8 to 14 ಬೇಸಿಕ್ ಅಂತ ಹೇಳಿ ಕರಿತೀವಿ. 8 to 14 ಬೇಸಿಕ್. 0 to 6 ಏನಿದೆ ಅದು ಆ್ಯಸಿಡು, 7 ನ್ಯೂಟ್ರಲ್ಲು, 8 to 14 ಬೇಸು. ಓಕೆನಾ ಮಕ್ಕಳೇ? ಈ ಒಂದು ಟೇಬಲನ್ನು ನೀವು ಗ್ಯಾಪ್ನ ಇಟ್ಕೋಬೇಕು. 0 to 6 ಆ್ಯಸಿಡು, 7 ನ್ಯೂಟ್ರಲ್ಲು, 8 to 14 ಬೇಸ್. ವಿಚ್ ಈಸ್ ದ ನ್ಯೂಟ್ರಲ್? 7 ಈಸ್ ಅ ನ್ಯೂಟ್ರಲ್. ವಿಚ್ ಈಸ್ ಆಸಿಡಿಕ್? 0, 1, 2, 3, 4, 5, 6 ಈಸ್ ಆಸಿಡಿಕ್. 8 to 14ನಲ್ಲಿ ಬೇಸ್. ಈಗ ನಿಮಗೆ ಈ ಒಂದು ಇದರಿಂದ ನಿಮಗೆ ಒಂದು ಕ್ವೆಶನ್ಸನ್ನು ಕೇಳ್ತಾರೆ. ಯಾವ ಥರ ಕ್ವೆಶನ್ಸನ್ನು ನಿಮಗೆ ಕೇಳ್ತಾರೆ ಅಂತ ಅಂದರೆ, 5, 4, 1, 8 ವಿಚ್ ಈಸ್ ಸ್ಟ್ರಾಂಗ್ ಆಸಿಡಿಕ್ ಅಂತ ಹೇಳಿ ಕೇಳ್ತಾರೆ. 1 ಈಸ್ ಅ ಸ್ಟ್ರಾಂಗ್ಲಿ ಆಸಿಡಿಕ್. ವಿಚ್ ಈಸ್ ಅ ವೀಕ್ಲಿ ಆಸಿಡಿಕ್? 5 is a weakly acidic. Which is base? 4, 8 is base. Which is neutral? No is neutral. Neutral ಇಲ್ಲ. 7 ಕೊಟ್ಟಿದ್ದಾಗ ನ್ಯೂಟ್ರಲ್ ಅಂತ ಹೇಳಿ ಬರಿಬೇಕು. ಓಕೆನಾ ಮಕ್ಕಳೇ? ಇದು ಇದ್ರದ್ದು ಅರ್ಥ. ನೋಡಿ, ಈಗ ಇಲ್ಲಿ ಇದನ್ನು ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ. ಪಿ ಹೆಚ್ 7 ನ್ಯೂಟ್ರಲ್ ಸೊಲ್ಯೂಷನ್. ಪಿ ಹೆಚ್ ಏನು ಇದೆ ಅಂತ ಅಂದರೆ 0 to 6 ದಟ್ ಈಸ್ ಆ್ಯಸಿಡು. ಪಿ ಹೆಚ್ 7 ಅಂತ ಅಂದರೆ 8 to 14 ಬೇಸಿಕ್. ಓಕೆನಾ? ಸಾಲ್ಟ್ಸ್ ಪಿ ಹೆಚ್ 7 ಇರುತ್ತೆ ಸಾಲ್ಟ್ಸ್ದು, ಅದನ್ನು ನಾವು ನ್ಯೂಟ್ರಲ್ ಅಂತ ಹೇಳಿ ಕರಿತೀವಿ. ಹ್ಯೂಮನ್ ಬಾಡಿ ಪಿ ಹೆಚ್ 7.0 ಇಂದ 7.8 ಅಂತಂದರೆ ನ್ಯೂಟ್ರಲ್ ಇರುತ್ತೆ. ಹ್ಯೂಮನ್ ಬಾಡಿ ಪಿ ಹೆಚ್. ಚೇಂಜ್ ಇನ್ ಬಾಡಿ ಪಿ ಹೆಚ್ ಇನ್ ಬಾಡಿ ಕಾಸಸ್ ಟು ಅಂತಂದರೆ, ಬಾಡಿ ಪಿ ಹೆಚ್ ಅಂತಂದರೆ ಪಿ ಹೆಚ್ ನಮ್ಮ ಬಾಡಿಲಿ ಜಾಸ್ತಿ ಆದಾಗ ಟೂತ್ ಡಿಕೆ ಆಗುತ್ತೆ, ಸ್ಟೊಮಕ್ ಪೇನ್ ಆಗುತ್ತೆ, ಉರಿ ಅಂತಂದರೆ ಬರ್ನಿಂಗ್ ಪೇನ್ ಅಂತಂದರೆ ಹುರಿಯುತ್ತೆ, ಹೊಟ್ಟೆ ಉರಿ, ಕೈ ಕಾಲು ಉರಿ, ಈ ಥರ ಇರುತ್ತೆ. ಓಕೆನಾ? ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆರ್ ಸೆನ್ಸಿಟಿವ್ ಟು ಪಿ ಹೆಚ್ ಚೇಂಜ್ ಅಂತಂದರೆ ಪ್ಲ್ಯಾಂಟ್ಸಲ್ಲಿ ಪಿ ಹೆಚ್ ಚೇಂಜ್ ಕಡಿಮೆ ಆದರೆ ಅಂತಂದರೆ ಏನಾದರೂ ಜಾಸ್ತಿನೋ ಕಡಿಮೆನೋ ಆದರೆ ಅದು ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಕಾಮನ್ ಸಾಲ್ಟ್, ವಿಚ್ ಈಸ್ ದ ಕಾಮನ್ ಸಾಲ್ಟ್? NaCl ಇಸ್ ದ ಕಾಮನ್ ಸಾಲ್ಟ್. ಈಗ ಕಾಮನ್ ಸಾಲ್ಟನ್ನು ತಗೊಂಡಿದ್ದಾರೆ. ಕಾಮನ್ ಸಾಲ್ಟ್ NaCl ಅನ್ನು ತಗೊಂಡು ಅದನ್ನು ಎಲೆಕ್ಟ್ರಿಕ್ ಕರೆಂಟಲ್ಲಿ ಹಾಕಿದ್ರೆ ನಮಗೆ ಕ್ಯಾಥೋಡ್, ಆ್ಯನೋಡ್ ಮತ್ತು ಸೊಲ್ಯೂಷನ್ ಇರುತ್ತೆ. ಅಂತಂದರೆ ಕ್ಯಾಥೋಡ್ H2, ಆ್ಯನೋಡು Cl2 ಆ್ಯಂಡ್ ಸೊಲ್ಯೂಷನ್ ಇಸ್ NaOH. ಓಕೆನಾ ಮಕ್ಕಳೇ? ಅಂತಲೇ ವೈ ಅಂತ ಅಂದರೆ ಇದೆಲ್ಲ
while water treatment, swimming pool, PVC and CFC ಅಂತಾನೆ chlorofluorocarbon, disinfectants, soaps, detergent, degreasing, fuel, margarine ಇದೆಲ್ಲ ಮಾಡಬೇಕಾದ್ರೆ ಫಾರ್ ಕ್ಲೀನಿಂಗ್ ಸ್ಟೀಲ್ ಪ್ರೊಡಕ್ಷನ್ ಆಫ್ ಅಮೋನಿಯಂ ಕ್ಲೋರೈಡ್ ಮೆಡಿಸಿನ್ ವಿ ಯೂಸ್ ಕಾಮನ್ ಸಾಲ್ಟ್ಸ್ ಅಂತ ಅರ್ಥ. ಬ್ಲೀಚಿಂಗ್ ಪೌಡರ್, ಕಮಿಂಗ್ ಟು ದ ಬ್ಲೀಚಿಂಗ್ ಪೌಡರ್ CaOCl2 CaOCl2 ಅಂತ ಹೇಳ್ತೀವಿ. ಪ್ರಿಪ್ರೇಷನ್ ಯಾವ ಥರ ಇರುತ್ತೆ ಅಂತಂದರೆ ಇದರಿಂದ ಏನು ಯೂಸು ಬ್ಲೀಚಿಂಗ್ ಪೌಡರಿಂದ ಅಂತಂದರೆ ಇದು ನಾವು ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರೀಲಿ ಯೂಸ್ ಮಾಡ್ತೀವಿ, ವುಡ್ ಪಲ್ಪಲ್ಲಿ ಯೂಸ್ ಮಾಡ್ತೀವಿ, ಕ್ಲಾತ್ಸ್ ಲ್ಯಾಂಡರಿ. ನೋಡಿ ಈಗ ಏನು 4 ಕೆಮಿಕಲ್ ಕಾಂಪೌಂಡ್ಸ್ ಇದೆ, 4ರಲ್ಲಿ ಎನಿ ಟು 100% ಕೇಳ್ತಾರೆ ನಿಮ್ಮ ಎಕ್ಸಾಮಿನೇಷನಲ್ಲಿ. ಓಕೆನಾ. ಬ್ಲೀಚಿಂಗ್ ಆಫ್ ಕಾಟನ್ ಇನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ, ವುಡ್ ಪಲ್ಪ್, ಕ್ಲಾತ್ಸ್ ಇನ್ ಲ್ಯಾಂಡ್ರಿ. ಓಕೆನಾ. ಎಸ್. ದೆನ್ ಬೇಕಿಂಗ್ ಸೋಡಾ ಅಂತ ಬಂದರೆ ಇದರಿಂದ ಯೂಸಸ್ ಏನಿರುತ್ತೆ ಅಂತ ಅಂದರೆ ಬೇಕಿಂಗ್ ಪೌಡರ್ ಮಾಡ್ತೀವಿ, ಇಂಗ್ರೀಡಿಯೆಂಟ್ಸ್ ಆಫ್ ಆ್ಯಂಟಾಸಿಡ್ಸ್, ಸೋಡಾ ಆಸಿಡ್, ಫೈರ್ ಎಕ್ಸ್ಟಿಂಗ್ವಿಷರ್ಸ್. ಪ್ರಿಪ್ರೇ ಅಂತ ಅಂದರೆ ದೆನ್ ವಾಷಿಂಗ್ ಸೋಡಾ, ಪ್ರಿಪ್ರೇಷನ್ ವಾಷಿಂಗ್ ಸೋಡಾದು, ಬೇಕಿಂಗ್ ಸೋಡಾದು ಮತ್ತು ಬ್ಲೀಚಿಂಗ್ ಪೌಡರ್ದೇನು ಬೇಕಾಗಿಲ್ಲ. ನೀವು POP ಏನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನೋಡ್ತೀರ ಅದ್ರದ್ದು ನಿಮಗೆ ಈ ಪ್ರಿಪ್ರೇಷನ್ ಬೇಕಾಗುತ್ತೆ. ಇದರಿಂದ ಏನು ಯೂಸು ಅಂತಂದರೆ ಗ್ಲಾಸ್, ಸೋಪ್, ಪೇಪರ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತೀವಿ. ಇದರಿಂದ ಸೋಡಿಯಂ ಕಾಂಪೌಂಡ್ಸನ್ನು ಮಾಡ್ತೀವಿ ಅಂತಂದರೆ ಬೊರಾಕ್ಸ್, ಡೊಮೆಸ್ಟಿಕ್ ಕ್ಲೀನಿಂಗ್ ಏಜೆಂಟ್ ಈ ಥರ. ಓಕೆನಾ ಮಕ್ಕಳೇ. ದೆನ್ ಕಮಿಂಗ್ ಟು ದ ರಿಮೂವಿಂಗ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಅಂದರೆ ಫಿಕ್ಸ್ಡ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ ಇರುತ್ತೆ ಇನ್ ಒನ್ ಫಾರ್ಮುಲಾ ಅಂತಾನೆ ಯೂನಿಟ್ ಆಫ್ ಸಾಲ್ಟ್. ಈಗ ಜಿಪ್ಸಮ್ ಅಂತ ತಗೊಂಡ್ರೆ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಎಷ್ಟು? 2. ಓಕೆನಾ. ಅದೇ ರೀತಿ ನಾವು ಮಾಡ್ತೀವಿ. ಓಕೆನಾ ಮಕ್ಕಳೇ. ಆಸಿಡ್, ಬೇಸಿಸ್ ಆ್ಯಂಡ್ ಸಾಲ್ಟ್ಸಿಂದ 5 ಇಂಪಾರ್ಟೆಂಟ್ ಕ್ವೆಶನ್ಸನ್ನು ನಾವೀಗ ಅಬ್ಸರ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವೆಶನ್ ನೋಡಿ, 2 ಸೊಲ್ಯೂಷನ್ಸ್ A ಆ್ಯಂಡ್ B ಹ್ಯಾವ್ pH ವ್ಯಾಲ್ಯೂಸ್ ಆಫ್ 5 and 8 ಅಂತ ಅಂದರೆ ಒಂದು ಆಸಿಡು ಇನ್ನೊಂದು ಬೇಸ್. ವಿಚ್ ಸೊಲ್ಯೂಷನ್ ವಿಲ್ ಬಿ ಬೇಸಿಕ್ ಇನ್ ನೇಚರ್ ಅಂತ ಹೇಳಿದ್ದಾರೆ. ಅಂತ ಅಂದರೆ A ಅನ್ನೋದು 5 ಇದೆ, B ಅನ್ನೋದು 8 ಇದೆ. ಇದರಲ್ಲಿ ಯಾವುದು ಬೇಸಿಕ್ಕು? ಇದು ಆ್ಯಸಿಡ್ ಅಂತ ಹೇಳಿ ನಾನು ಆಗಲೇ ಹೇಳಿದೆ, ಇದು ಬೇಸಿಕ್ಕು. ಓಕೆನಾ. ಅಂತ ಅಂದರೆ 0 to 6 ಆ್ಯಸಿಡು, 8 to 14 ಬೇಸ್ ಅಂತಂದರೆ 8 is the basic in nature. Second question, if a few drops of concentrated acid accidentally spills over the hand of a student, what should be done? ಅಂತಂದ್ರೆ ಒಂದೇ ಒಂದು ಡ್ರಾಪ್ ಅಂತಂದ್ರೆ ಅಂದ್ಕೊಂಡು ಅದು ಕಾನ್ಸಂಟ್ರೇಟೆಡ್ ಆ್ಯಸಿಡ್ ಏನಾಗುತ್ತೆ ಒಬ್ಬ ಸ್ಟೂಡೆಂಟ್ನ ಹ್ಯಾಂಡ್ ಮೇಲೆ ಬೀಳಿದಾಗ ಏನು ಮಾಡೋದಕ್ಕಾಗುತ್ತೆ ಅಂತಂದರೆ ವಾಶ್ಡ್ ಇಮಿಡಿಯೇಟ್ಲಿ ವಿತ್ ಪ್ಲೆಂಟಿ ಆಫ್ ವಾಟರ್ ಆ್ಯಂಡ್ ಪೇಸ್ಟ್ ಅ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತಂದರೆ ಬೇಸಿಕ್ ಸೊಲ್ಯೂಷನ್ ಆದಂತಹ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟನ್ನು ನಾವು ಪೇಸ್ಟ್ ಮಾಡಬೇಕು ಫಾರ್ ಅ ಹ್ಯಾಂಡ್ ಆಫ್ ಅಂತಂದರೆ ಪ್ಲೆಂಟಿ ಆಫ್ ವಾಟರನ್ನು ನಾವು ಹಾಕಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟನ್ನು ಪೇಸ್ಟ್ ಮಾಡಬೇಕು. ಅದನ್ನು ನಾವು ಮಸ್ಟ್ ಬಿ ಅಪ್ಲೈಡ್ ಟು ನ್ಯೂಟ್ರಲೈಸ್ ದ ಆ್ಯಸಿಡ್. ಅದನ್ನ ಆ್ಯಸಿಡನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ ಹಾಕಲೇಬೇಕಾಗತ್ತೆ. ಥರ್ಡ್ ಕ್ವೆಶನ್, if someone is suffering from the problem of acidity after overeating, ಜಾಸ್ತಿ ತಿನ್ಬಿಟ್ಟಿರ್ತಾರೆ ಅವರಿಗೆ ಆಸಿಡಿಟಿ ಪ್ರಾಬ್ಲಮ್ ಆಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ವುಡ್ ಯು ಸಜೆಸ್ಟ್ ಆಸ್ ಅ ರೆಮಿಡಿ? ಆ್ಯಸ್ ಎ ರೆಮಿಡಿ ನೀವು ಏನನ್ನು ಸಜೆಸ್ಟ್ ಮಾಡ್ತೀರಾ ಅಂತ ಹೇಳಿದ್ದಾರೆ. ಇಲ್ಲಿ ನಿಮ್ಗೆ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಲೆಮನ್ ಜ್ಯೂಸ್, ಬೇಕಿಂಗ್ ಸೋಡಾ, ಸೊಲ್ಯೂಷನ್ ಆಫ್ ವಿನೆಗರ್ ಅಂತ ಹೇಳಿ. ಒಬ್ಬೊಬ್ಬರು ನೀವು ಆಗಲೇ ತಿಳ್ಕೊಳ್ತಾ ಇರ್ಬೋದು ಯಾಕೆ ಈಗ ಏನೋ ಬಂದಿದೆಯಲ್ಲ ಅಂತ ಹೇಳಿ. ಇಟ್ ಈಸ್ ನಾಟ್ ಅ ಜೋಕ್. ವೈಲ್ someone is suffering from acidity, this chemistry give a solution, chemistry give a treatment of baking soda solution of vinegar. ಯಾಕೆ ಅಂತಂದರೆ ಅದು ಬೇಸಿಕ್ ಇನ್ ನೇಚರ್ ಆಗಿರೋದ್ರಿಂದ ಅದು ಬೇಗ ಆ್ಯಸಿಡ್ ನಮ್ಮ ಸ್ಟೊಮಕ್ಕಲ್ಲಿ ಇರುವಂಥ ಆ್ಯಸಿಡ್ ಜಾಸ್ತಿ ಆದಾಗ ನ್ಯೂಟ್ರಲೈಸ್ ಮಾಡುತ್ತೆ. ನಾನು ಆಗಲೇ ನಿಮಗೆ ಲೆಸನನ್ನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಹೇಳಿದ್ದೆ ಆ್ಯಂಟಾಸಿಡ್ ಅಂತ ಅಂದರೆ ಏನು ಅಂತ ಹೇಳಿ. ನಮ್ಮ ಒಂದು ಸ್ಟೊಮಕ್ಕಲ್ಲಿ ಆ್ಯಸಿಡ್ ಜಾಸ್ತಿ ಪ್ರೆಸೆಂಟ್ ಇದ್ದಾಗ ಆಗ ಅದು ಕಡಿಮೆ ಮಾಡುತ್ತೆ ಆ್ಯಂಟಾಸಿಡ್. ಓಕೆನಾ ಮಕ್ಕಳೇ. ದೆನ್ ಫೋರ್ತ್ ಕ್ವೆಶನ್, ಅರೇಂಜ್ ದ ಫಾಲೋಯಿಂಗ್ ಇನ್ ಇನ್ಕ್ರೀಸಿಂಗ್ ಆರ್ಡರ್. Arrange the following in the increasing order of acidic strength, acidic
ಅಸಿಟಿಕ್ ಆ್ಯಸಿಡ್, ವಾಟರ್ ಆ್ಯಂಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ಅಂದರೆ ಇನ್ಕ್ರೀಸಿಂಗ್ ಆರ್ಡರಲ್ಲಿ ನಾವು ಏನು ಮಾಡಬೇಕು, ಆರ್ಡರಲ್ಲಿ ಜೋಡಿಸ್ಬೇಕು. ಇನ್ಕ್ರೀಸಿಂಗ್ ಆರ್ಡರಲ್ಲಿ ಫಸ್ಟ್ ವಾಟರ್, ಆಮೇಲೆ ಅಸಿಟಿಕ್ ಆ್ಯಸಿಡ್, ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಈಗ ನಾವು 2, 1, 3 ಅಂತ ಯಾವ ಥರ ಇದನ್ನು ಇನ್ಕ್ರೀಸಿಂಗ್ ಆರ್ಡರಲ್ಲಿ ಬರೀರಿ ಅಂತೀವಲ್ಲ ಅದೇ ರೀತಿ ಇದು ಕೂಡ ಬರೀಬೇಕಾಗತ್ತೆ. 5th ಕ್ವೆಶನ್, ವೈ ಡಸ್ ಟೂತ್ ಡಿಕೆ ಸ್ಟಾರ್ಟ್ ವೆನ್ ದ pH ಆಫ್ ಮೌತ್ ಇಸ್ ಲೋಯರ್ ದೆನ್ 5.5 ಅಂತಂದರೆ ನಾನು ಆಗಲೇ ಹೇಳಿದೆ, pH ನಮ್ಮ ಹ್ಯೂಮನ್ ಬಾಡಿಯಲ್ಲಿ pH ಎಷ್ಟಿರುತ್ತೆ, 7.7 to 7.8 ಏನು ಅಂತ ಅಂದೆ. ಹ್ಯೂಮನ್ ಬಾಡಿಯಲ್ಲಿ ಒಂದಷ್ಟು pH ಇನ್ಕ್ರೀಸ್ ಆದರೆ ಸ್ಟೊಮಕ್ ಪೇನ್ ಬರುತ್ತೆ, ಟೂತ್ ಡಿಕೆ ಆಗುತ್ತೆ. ಓಕೆನಾ? ಯಾಕೆ ಟೂತ್ ಡಿಕೆ ನಮ್ಮ 5.5ಗಿಂತ ಕಡಿಮೆ ಇದ್ದಾಗ ಆಗುತ್ತೆ ಅಂತ ಹೇಳಿ ನಮಗೆ ಕ್ವಶನ್ ಹೇಳಿದರೆ, ಟೂತ್ ಸ್ಟಾರ್ಟ್ ಡಿಕೇಯಿಂಗ್ ವೆನ್ ದ pH ಆಫ್ ಅವರ್ ಮೌತ್ ಇಸ್ ಲೋಯರ್ ದೆನ್ 5.5. ದಿಸ್ ಈಸ್ ಬಿಕಾಸ್ ಬಿಲೋ ದಿಸ್ pH ವ್ಯಾಲ್ಯೂ ಅಂತಂದರೆ 7.7ಗಿಂತ ಕಡಿಮೆ ಇರೋದ್ರಿಂದ ಆಗುತ್ತೆ. ಅಂತಲೇ ಮೀಡಿಯಮ್ ಆಫ್ ದ ಮೌತ್ ಏನಾಗುತ್ತೆ, ಜಾಸ್ತಿ ಅಸಿಡಿಕ್ ಆಗುತ್ತೆ ಡ್ಯೂ ಟು ದ ಟೂತ್ ಎನಿಮಲ್ ಕೊರಾಟ್ಸ್ ಅಟ್ ಎ ಫಾಸ್ಟರ್ ರೇಟ್, ಜಾಸ್ತಿ ರೇಟಲ್ಲಿ ಆಗುತ್ತೆ ಅದು. ಓಕೆನಾ ಮಕ್ಕಳೇ? ಇಲ್ಲಿಗೆ ನಮ್ಮ ಈ ಕಾನ್ಸೆಪ್ಟ್ ಅಂತಂದರೆ ಕ್ರ್ಯಾಶ್ ಕೋರ್ಸ್ ಡೇ 1 ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ ಡೇ 2 ಕ್ರ್ಯಾಶ್ ಕೋರ್ಸಲ್ಲಿ ನಾನು ನಿಮಗೆ ಬಯಾಲಜಿ, ಲೈಫ್ ಪ್ರೋಸೆಸ್ ಮತ್ತು ಅವರ್ ಎನ್ವಿರಾನ್ಮೆಂಟ್ ಕಾನ್ಸೆಪ್ಟಿಗೆ ಬರ್ತೀನಿ ಮಕ್ಕಳೇ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಮತ್ತು ನಾನು ನಿಮಗೆ ಒಂದು ನ್ಯೂಸನ್ನು ಹೇಳಬೇಕು ಅಂತ ನಾನು ಆಗಲೇ ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಅಂತ ಹೇಳ್ತಿದ್ದೀನಿ. ನಮ್ಮ ಒಂದು ಕ್ರಿಯೇಟಿವ್ ಟೆಕ್ನೋ ಓನ್ಲಿ ಅಪ್ ಟು 10 to 8 ಡೇಸ್ ಯೂಟ್ಯೂಬಲ್ಲಿ ಕ್ಲಾಸ್ ಮಾಡುತ್ತೆ ಅಂತ ಅಂದರೆ ಕ್ರ್ಯಾಶ್ ಕೋರ್ಸನ್ನು ಮಾಡುತ್ತೆ. ರಿಮೈನಿಂಗ್ 15 ಡೇಸ್ ನಾವು Classplus Lite ಅನ್ನುವಂಥ ಒಂದು ಆ್ಯಪ್ನಿಂದ ಲೈವ್ ಕ್ರ್ಯಾಶ್ ಕೋರ್ಸನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ. ಯಾಕೆ ಅಂತಂದರೆ ಮಕ್ಕಳಿಗೆ ಆಫ್ಲೈನ್ ಮಾಡಿದ್ರೆ ಅಂತಂದರೆ ಆಫ್ಲೈನ್ ಕ್ಲಾಸ್, ಆನ್ಲೈನ್ ಅಂತಂದರೆ ಯೂಟ್ಯೂಬಲ್ಲಿ ಮಾಡಿದ್ರೆ ಅರ್ಥ ಆಗೋದಿಲ್ಲ. ಲೈವ್ ಕ್ಲಾಸ್ ಇಂಟರಾಕ್ಟಿವ್ ಆಗಿ ವಿತ್ ಅಂತ ಅಂದರೆ ಕ್ವೆಶನ್ ಕೇಳ್ತಾ, ಅವ್ರ ಡೌಟ್ಸ್ ಕೇಳ್ತಾ ಆನ್ಸರನ್ನು ಸಾಲ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದರಿಂದ ಹೇಳ್ತಾ ಇದ್ದೀವಿ, ಎಲ್ಲರೂ ಕೂಡ ಇವತ್ತೇ ನಾವು ಕಮ್ಯುನಿಟಿ ಸೆಕ್ಷನಲ್ಲಿ ನಾನು ನಿಮಗೆ ಒಂದು ಲಿಂಕನ್ನು ಕಳಿಸಿದ್ದೀನಿ. ಆ ಲಿಂಕನ್ನು ಡೌನ್ಲೋಡ್ ಮಾಡ್ಕೊಂಡು ಕೋಡನ್ನು ಕೂಡ ಕಳಿಸಿದ್ದೀನಿ. ಆ ಕೋಡನ್ನು ಯೂಸ್ ಮಾಡ್ಕೊತ ನಮ್ಮ ಒಂದು ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಿ, ಮತ್ತು ನಾವು ಏನು ಕ್ರ್ಯಾಶ್ ಕೋರ್ಸ್ ಮೆಟೀರಿಯಲ್, ನಾವು ಏನು ಕ್ರ್ಯಾಶ್ ಕೋರ್ಸನ್ನು ಮಾಡ್ತಾಯಿದ್ದೀವಿ ಆಗಲೇ ಆ ಒಂದು ಕ್ರ್ಯಾಶ್ ಕೋರ್ಸಲ್ಲಿ ಆ್ಯಡ್ ಮಾಡಿದ್ದೀನಿ. ಎಲ್ಲ PDF ಎಲ್ಲ ಅದರಲ್ಲಿ ನಾನು ಆಗಲೇ ಆ್ಯಡ್ ಮಾಡಿದ್ದೀನಿ, ಎಲ್ಲ ನೀವು ನೋಡ್ಕೋಬಹುದು. ಮತ್ತು ಎಲ್ಲ ಯೂಟ್ಯೂಬ್ ವೀಡಿಯೋಸು ಅದರಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ದೆನ್ ಡೈಲಿ ವರ್ಕ್ಶೀಟ್ಸ್ ಕೂಡ ಅಪ್ಲೋಡ್ ಮಾಡಾಗಿದೆ. DPPನೂ ಕೂಡ ಎಲ್ಲ DPPನೂ ಕೂಡ ಅಪ್ಲೋಡ್ ಮಾಡಿ ಆಗಿದೆ. 25 ಡೇಸ್ ಕ್ರ್ಯಾಶ್ ಕೋರ್ಸ್, ಎಲ್ಲ ನೋಟ್ಸ್, MCQs, ಇಂಪಾರ್ಟೆಂಟ್ ಕ್ವೆಶನ್, ಎಕ್ಸಾಂಪಲರ್ ಪ್ರಾಬ್ಲಮ್, ಸ್ಯಾಂಪಲ್ ಕ್ವೆಶನ್ ಪೇಪರ್ಸ್ ಎಲ್ಲ ಅಪ್ಲೋಡ್ ಆಗಿದೆ. ಎಲ್ಲರೂ ಕೂಡ ಅದರಲ್ಲಿ ನಾನು ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಎಲ್ಲರೂ ಕೂಡ ಅದು ಬೇಕಂತ ಅಂದರೆ Classplus Lite ಜಾಯಿನ್ ಕೋಡನ್ನು ಯೂಸ್ ಮಾಡ್ತಾ ನನ್ನ ಒಂದು ಎಲ್ಲ ನೋಟ್ಸ್ ನಿಮಗೆ ಬೇಕಾದಂಥ ಕ್ಲಾಸ್ 1ನೇ ತರಗತಿಯಿಂದ ಕ್ಲಾಸ್ 10th ಕ್ಲಾಸ್ 12th ನೀಟ್ ಕ್ವೆಶನ್ ಪೇಪರ್ಸ್, KCET ಎಲ್ಲ ಕ್ವೆಶನ್, AIIPMT ಮತ್ತು COMADK ಎಲ್ಲ ಕ್ವೆಶನ್ ಪೇಪರ್ಸ್ ಅದರಲ್ಲಿ ಅಪ್ಲೋಡ್ ಮಾಡಾಗಿದೆ. ಎಲ್ಲರೂ ಬೇಕಾದರೆ ಆ ಕ್ವೆಶನ್ ಪೇಪರ್ಸನ್ನು ನೋಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.